ಕಲಾ ಕಾಲೇಜು ಕಲಾ ಕಾಲೇಜು ಅಕ್ಷರ ಜೊತೆಗೆ ಬದುಕನು ಕಲಿಸೋ ಜೀವನ ಕಾಲೇಜು. ಗ್ರಾಮದ ಕನಸು ಅನ್ನೋ ಕೃತಿಯನ್ನ ಹೊಸದಾಗಿ ಬಿಡುಗಡೆ ಮಾಡಿದೀರಾ. ಬರಿಬೇಕು ಅನ್ನುವಂತ ಆಸೆ ಇತ್ತು. ಹಲವಾರು ಕಾರಣಗಳಿಂದ ಅದಾಗಿರ್ಲಿಲ್ಲ. ಟೈಮ್ ಇಲ್ಲ ಅಂತ ಹೇಳ್ತಾರೆ. ಟೈಮ್ ಯಾರಿಗಿರಲ್ಲ ಗೊತ್ತಾ? ಯಾರು ಈ ಭೂಮಿ ಮೇಲೆ ಇರಲ್ವೋ ಅವ್ರಿಗೆ ಟೈಮ್ ಇರಲ್ಲ. ಗ್ರಾಮದ ಸ್ವಾವಲಂಬನೆ ಬಗ್ಗೆ ಒಂದಷ್ಟು ಮಾರ್ಗದರ್ಶನಗಳನ್ನ ಅದರಲ್ಲಿ ಆ ಪುಸ್ತಕದಲ್ಲಿ ಅಳವಡಿಸಿದ್ದೀರಾ. ಸರ್ಕಾರದಿಂದ ಬರುವ ಅನುದಾನನೇ ಬೇಕು ಅನ್ನುವಂತ ಒಂದು ಭ್ರಮೆಯಲ್ಲಿರ್ತಾರೆ. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡ್ರು ಕೂಡ ಆ ವಾತಾವರಣ ಇತ್ತಲ್ಲ. ಸಾಹಿತ್ಯದಲ್ಲಿ ಹೆಂಗೆ ಆಸಕ್ತಿ ನಿಮ್ಗೆ ಮೂಡಿದ್ದು ಅಂತ? ಸಾಹಿತ್ಯ ಮತ್ತೆ ಬದುಕು ಎರಡು ಒಂದೇನೆ. ಬದುಕಿಗೆ ಸಂಬಂಧಪಟ್ಟದ್ದೇ ಸಾಹಿತ್ಯ. ಗ್ರಾಮದ ಕನಸು ನನಸಾದೀತೆ ಅಂತ ಒಂದು ಗ್ರಂಥಾಲಯದ ಒಂದು ಪರಿಕಲ್ಪನೆಯೇ ಇಲ್ಲ. ಅಲ್ಲಿ ಹೋಗಿ ಹಳ್ಳಿ ಜನರನ್ನು ಕೇಳಿದ ಗ್ರಂಥಾಲಯ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾರೆ. ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದೀನಿ ನಾನು ಅನ್ನುವಂಥ ಮಾತುಗಳನ್ನ ಹೇಳ್ತಾರಲ್ಲ, ಇದು ನಿಜವಾಗ್ಲೂ ಕೂಡ ನನ್ನ ಪ್ರಕಾರ ಇದೊಂದು ಬಹಳ ದೊಡ್ಡ ಅಪರಾಧ. ಸ್ನೇಹಿತರೆ, ಬುಕ್ ಬ್ರಹ್ಮ ಅರ್ಪಿಸುವ ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿರುವಂತಹ ಅತಿಥಿ ಗೋಪಿನಾಥ್ ಕರ್ವಿ ಅವರು ಅಪ್ಪಟ ಗ್ರಾಮೀಣ ಪ್ರತಿಭೆ ಅಂತಾನೆ ಹೇಳ್ಬೋದು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕರವಿರೆಡ್ಡಿ ಹಳ್ಳಿ ಗ್ರಾಮದವರು. ಬನ್ನಿ ಅವರನ್ನ ಮಾತಾಡಿಸ್ತಾ ಅವರ ಕೃತಿಯ ಬಗ್ಗೆ ಮಾತನಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದ ಮೇಡಮ್. ಸರ್ ಮೊದಲಿಗೆ ಕಂಗ್ರಾಟ್ಸ್, ನಿಮ್ಮ ಹೊಸ ಪುಸ್ತಕ ಚೊಚ್ಚಲ ಕೃತಿ ಗ್ರಾಮದ ಕನಸು ಅನ್ನೋ ಕೃತಿಯನ್ನ ಹೊಸದಾಗಿ ಬಿಡುಗಡೆ ಮಾಡಿದೀರಾ. ಹೇಗೆ ಅನಿಸ್ತಾ ಇದೆ ಅದರ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಇದು ಹಲವಾರು ದಿನಗಳ ಕನಸು ನಂದು. ತುಂಬಾ ಬಾಲ್ಯದಿಂದಲೂ ಕೂಡ ಈ ತರದ್ದೊಂದು ಕೃತಿ ಬಿಡುಗಡೆ ಮಾಡಬೇಕು, ಬರಿಬೇಕು ಅನ್ನುವಂಥ ಒಂದು ಕನಸಿತ್ತು ನನಗೆ. ಅದು ಇಷ್ಟು ದಿನಗಳಿಗೆ ನನಸಾಗಿದೆ. ಓಕೆ ಸರ್, ಇವತ್ತಿನ ಆಧುನೀಕರಣ ಅಥವಾ ನಗರೀಕರಣ ಅನ್ನೋ ಒಂದು ವ್ಯವಸ್ಥೆ ಅಥವಾ ಏನಿದೆ ವಾಸ್ತವದಲ್ಲಿ, ಈ ಎಲ್ಲದರ ಮಧ್ಯೆ ಒಂದು ಗ್ರಾಮದ ಸುಸ್ಥಿರತೆ ಬಗ್ಗೆ ಮಾತನಾಡುವಂತಹ ಕೃತಿ ಅದು. ಅದರ ಬಗ್ಗೆ, ಅದರ ವಿಷಯ ಆಯ್ಕೆ ಹೇಗೆ ಮತ್ತೆ ಯಾಕಾಗಿ? ನೀವು ಗ್ರಾಮದವರು ಅನ್ನೋ ಕಾರಣಕ್ಕಾಗಿ ಅದನ್ನ ತಂದಿದ್ದ, ಏನು ಅದರ ಆಶಯ ಅಂತ? ನಾನು ಚಿಕ್ಕ ವಯಸ್ಸಿನಲ್ಲೇ ಭಾಳ ಹಲವಾರು ಊರುಗಳನ್ನ ತಿರುಗುವಂಥ ಅವಕಾಶ ನನಗೆ ಬಂದಿತ್ತು. ನಾನು ಅಲ್ಲಿಂದ ಬೇರೆ ಕಡೆಗೆ ಹೋಗಿ ಬೇರೆ ಹಳ್ಳಿಗಳನ್ನ ಅಥವಾ ನಗರದ ಒಂದು ಪ್ರದೇಶಗಳನ್ನು ನೋಡಿದಾಗ ಇಂಥ ಒಂದು ವ್ಯವಸ್ಥೆ ನಮ್ಮೂರಿನಲ್ಲೂ ಕೂಡ ಇದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತಲ್ಲ ಅನ್ನುವಂತಹ ಒಂದು ಯೋಚನೆ ಬರ್ತಿತ್ತು. ಹಾಗಾಗಿ ಭಾಳ ಚಿಕ್ಕ ವಯಸ್ಸಿನಿಂದನೇ ಈ ಥರದ್ದೊಂದು ಕೃತಿ ಬರಿಬೇಕು ಅನ್ನುವಂಥ ಆಸೆ ಇತ್ತು. ಹಲವಾರು ಕಾರಣಗಳಿಂದ ಅದಾಗಿರಲಿಲ್ಲ. ಆದರೆ ಇದು ತುಂಬ ಅವಶ್ಯಕತೆ ಇದೆ, ಈ ಥರದ್ದು ಒಂದು ಕೃತಿ ಅವಶ್ಯಕತೆ ಇದೆ. ಯುವಕರಿಗೆ ಸಹಜವಾಗಿ ತಮ್ಮ ಹಳ್ಳಿಯ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಯಾವ ರೀತಿ ಪ್ರೀತಿ ಇರುತ್ತೆ ಅಂದರೆ, ನಮ್ಮ ಹಳ್ಳಿ ಒಂದು ಮಾದರಿ ಗ್ರಾಮ ಆಗಬೇಕು, ನಮ್ಮ ಹಳ್ಳಿಗೆ ಒಂದು ವಿಶೇಷವಾದಂಥ ಒಂದು ಐಡೆಂಟಿಟಿ ಇರಬೇಕು ಅನ್ನುವಂಥ ಒಂದು ಯೋಚನೆ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತೇ ಇರಲ್ಲ. ಹಲವರು ಏನು ಅಂದ್ಕೊತಾರೆ ಅಂತಂದರೆ, ನಮ್ಮ ಹಳ್ಳಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಸರ್ಕಾರದಿಂದ ಬರುವ ಅನುದಾನನೇ ಬೇಕು ಅನ್ನುವಂಥ ಒಂದು ಭ್ರಮೆಯಲ್ಲಿರ್ತಾರೆ. ಅದು ಪೂರ್ಣ ಸತ್ಯ ಅಲ್ಲ. ಏಕೆ ಸತ್ಯ ಅಲ್ಲ ಅಂತಂದ್ರೆ, ನಾನು ಈಗ ಈ ಪುಸ್ತಕದಲ್ಲಿ ನಾನೇನು ಬರೆದಿದ್ದೇನೆ ಅಂದ್ರೆ, ಅನುದಾನ ಇದ್ದು ಏನೆಲ್ಲ ಕೆಲಸಗಳು ಮಾಡ್ಬೋದು, ಅನುದಾನ ಇಲ್ಲದಿರ ಏನೆಲ್ಲ ಕೆಲಸಗಳು ಮಾಡ್ಬೋದು ಅನ್ನೋದ್ರ ಬಗ್ಗೆ ಬರೆದಿದ್ದೀನಿ. ಹಾಗಾಗಿ ಅನುದಾನ ಇಲ್ಲದಿರ ಕೂಡ ನಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ಒಂದು ಸೆಲೆಕ್ಟೆಡ್ ಗೋಲ್ಸ್ ಇಟ್ಕೊಂಡ್ರೆ ಖಂಡಿತ ನಮ್ಮ ಹಳ್ಳಿ ಬಹಳ ಸುಂದರವಾಗಿ ತುಂಬ ಅಭಿವೃದ್ಧಿ ಹೊಂದಿದ ಹಳ್ಳಿಯನ್ನಾಗಿ ನಾವು ಮಾಡ್ಬೋದು ಅನ್ನುವಂಥ ಒಂದು ಯೋಚನೆ ಬಂದಿತ್ತು. ಆ ಕಾರಣಕ್ಕೆ ನಾನು ಹಲವಾರು ಯುವಕರನ್ನ ಗಮನಿಸಿದಾಗ ನಮ್ಮ ಹಳ್ಳಿ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಕನಸಿರತ್ತೆ. ಆದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ತಾವು ಓದಿರೋ ಅಂಥ ಒಂದು ಶಾಲೆಗಳಿಗೆ ಏನು ಮಾಡ್ಬೋದು, ಅಂಗನವಾಡಿಗೆ ಏನು ಮಾಡ್ಬೋದು, ಯುವಕರು, ಮಹಿಳೆಯರು, ವೃದ್ಧರು ಮತ್ತು ಬೇರೆ ಬೇರೆ ರೈತರನ್ನು ಒಳಗೊಂಡಂತೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗೊತ್ತೇ ಇರಲ್ಲ. ಹಾಗಾಗಿ ಇವರೆಲ್ಲರಿಗೂ ಕೂಡ ಸೇರಿ ನಾವೆಲ್ಲ ಏನು ಮಾಡ್ಬೋದು, ಮತ್ತೆ ಒಂದು ಗ್ರಾಮವನ್ನು ಭಾಳ ಸುಂದರವಾಗಿ ರೂಪಿಸಬೇಕು ಅಂತಂದರೆ ನಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಉದಾಹರಣೆಗಳು ಅದರಲ್ಲಿದೆ. ಹಾಗಾಗಿ ಭಾಳ ಒಂದು ವಿಶೇಷವಾದಂಥ ಕೃತಿ ಅಂತಲೇ ಹೇಳಕ್ಕೆ ಬಯಸ್ತೀನಿ. ಗ್ರಾಮದ ಸ್ವಾವಲಂಬನೆ ಬಗ್ಗೆ ಒಂದಷ್ಟು ಮಾರ್ಗದರ್ಶನಗಳನ್ನ ಅದರಲ್ಲಿ ಆ ಪುಸ್ತಕದಲ್ಲಿ ಅಳವಡಿಸಿದ್ದೀರಾ. ಈ ಚಿಂತನೆ ಹೇಗೆ ಹುಟ್ಕೊತ್ತು ಅಂತ? ಯಾವಾಗ ನೀವು ಈ ಪುಸ್ತಕ ಬರಿಬೇಕು ಅಂದ್ಕೊಂಡಿದ್ದು? ಯಾವಾಗ, ಹೇಗೆ ಬರೆದ್ರಿ? ಮೇಡಮ್, ಯಾವಾಗ ಅಂತಂದ್ರೆ, ಈಗ ಸಾಕ್ರೆಟಿಸ್ ಬಹಳ ವಿಶ್ವವಿಖ್ಯಾತಿ ತತ್ವಜ್ಞಾನಿ ಅವರು. ಸಾಕ್ರೆಟಿಸ್ ಅವರ ಒಂದು ಪ್ರಸಂಗ ಬರುತ್ತೆ. ಏನಪ್ಪ ಪ್ರಸಂಗ ಅಂತಂದ್ರೆ, ಈ ಪ್ರಪಂಚವನ್ನ ವಿಶ್ವವನ್ನೇ ಗೆದ್ದಂತಹ ಅಲೆಕ್ಸಾಂಡರ್ ಅವರ ತಂದೆ ಎರಡನೇ ಫಿಲಿಪ್ಸ್ ಅಂತ ರಾಜ. ಆ ರಾಜ ಸಾಕ್ರೆಟಿಸ್ನ ಸ್ವಂತ ಊರಾದಂತಹ
ಸ್ಟಾಗಿರಾ ಅನ್ನುವಂಥ ಒಂದು ಹಳ್ಳಿ. ಆ ಹಳ್ಳಿಯನ್ನು ಏನು ಮಾಡ್ತಾರೆ ಅಂತಂದರೆ ಫಿಲಿಪ್ಸ್ ರಾಜ ರಾಜ್ಯ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಸ್ಟಾಗಿರಾನ ಧ್ವಂಸ ಮಾಡಿರ್ತಾರೆ. ಆ ಸ್ಟಾಗಿರಾನ ಧ್ವಂಸ ಮಾಡಿದ್ದಾದ್ಮೇಲೆ ಇವರು ಅಪ್ಪಟ ಭಾಳ ಮೊದಲಿಂದಲೇ ಶ್ರೀಮಂತರು. ಯಾರು? ಸಾಕ್ರೆಟಿಸ್. ಆ ಸಾಕ್ರೆಟಿಸ್ನ ಅವರ ಜ್ಞಾನಕ್ಕೆ ಮನಸೋತು 13ನೇ ವರ್ಷಕ್ಕೆ ಅಲೆಕ್ಸಾಂಡರ್ನ ಗುರು ಆಗಬೇಕು ಅನ್ನುವಂಥ ಒಂದು ಆಸೆ ಈ ಫಿಲಿಪ್ಸ್ ರಾಜನಿಗಿರುತ್ತೆ. ಆ ಫಿಲಿಪ್ಸ್ ರಾಜ ಉತ್ತರ ಬರೀತಾರೆ ಏನಂತ, ನೀವು ದಯಮಾಡಿ ನಮ್ಮ ಮಗನಿಗೆ 13 ವರ್ಷ ಆಗಿದೆ, ನೀವು ನಮ್ಮ ಮಗನಿಗೆ ಗುರು ಆಗಬೇಕು ಅಂತ. ಆ ಗುರು ಆಗಬೇಕು ಅಂತ ಬಯಸಿದಂಥ ಸಂದರ್ಭದಲ್ಲಿ ನಿಮಗೆ ಗುರುದಕ್ಷಿಣೆಯಾಗಿ ಏನನ್ನು ಬಯಸ್ತೀರಾ ಅಂತ ಕೇಳಿದಾಗ, ನಾನು ಮೂಲತಃ ಶ್ರೀಮಂತ, ಹಾಗಾಗಿ ನನಗೆ ಯಾವುದೇ ಧನಧಾನ್ಯ ಇನ್ನೂ ಬೇರೆ ರೀತಿಯ ಒಂದು ಹಣ ಬೇಡ, ನನಗೆ ನನ್ನ ಹಳ್ಳಿಯನ್ನು ನೀವು ರಾಜ್ಯ ವಿಸ್ತರಣೆ ಮಾಡಬೇಕಂತ ಸಂದರ್ಭದಲ್ಲಿ ನನ್ನ ಹಳ್ಳಿಯನ್ನು ಧ್ವಂಸ ಮಾಡಿದ್ದೀರಾ, ಅಲ್ಲಿರುವಂಥ ಜನರ ಜೀವನವನ್ನು ಕಿತ್ಕೊಂಡು ಬಿಟ್ಟಿದ್ದೀರಾ, ಹಾಗಾಗಿ ನೀವು ಏನಾದರೂ ಮಾಡೋದಿದ್ರೆ ನಮ್ಮ ಹಳ್ಳಿಯನ್ನು ಮೊದಲು ಹೇಗೆ ವೈಭವೋಪೇತವಾಗಿತ್ತೋ ಈಗ ಆ ರೀತಿಯ ಒಂದು ಸ್ಥಿತಿಗೆ ಅಭಿವೃದ್ಧಿ ಮಾಡಿ ಅನ್ನುವಂತಹ ಒಂದು ಆಸೆ ನೀಡ್ತಾರೆ. ಅಂದರೆ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಏನು ಅಂತಂದರೆ, ಎಷ್ಟೇ ನಗರದ ಸುಂದರ ಜೀವನಕ್ಕೆ ನಾವು ಒಪ್ಕೊಂಡಿದ್ರೂ ಕೂಡ ಈಗಿನ ನಗರಗಳೆಲ್ಲವೂ ಕೂಡ ಇಂದಿನ ಹಳ್ಳಿಗಳೇ, ಹೌದಲ್ವಾ? ಒಂದು ಮಾತಿದೆ, ನುಂಗಣ್ಣಗಳು ಅಂತಂದ್ರೆ ಏನು ಅಂತಂದ್ರೆ, ಹಳ್ಳಿಗಳನ್ನ ನುಂಗುತ್ತಾ ನಗರಗಳಾಗಿ ಪರಿವರ್ತನೆ ಆಗತ್ತೆ ಅಂತ. ಅಂದ್ರೆ ಈಗಿನ ನಗರಗಳು ಪಟ್ಟಣಗಳು ಅಂತ ಏನ್ ಕರಿತೀವಿ, ಇವೆಲ್ಲ ಕೂಡ ನುಂಗಣಗಳು. ಅಂದ್ರೆ ಹಳ್ಳಿಗಳನ್ನು ನುಂಗಿ ಅವು ಪಟ್ಟಣಗಳಾಗಿ ಇಷ್ಟು ವೈಭವೋಪೇತವಾಗಿ ಇಷ್ಟು ಆಕರ್ಷಕವಾಗಿ ಕಾಣ್ತಾ ಇದ್ದೇವೆ. ಆದರೆ ಎಷ್ಟೇ ನಗರಗಳಲ್ಲೂ ಬದುಕ್ತಿದ್ರು ಕೂಡ ನಮ್ಮ ಮೂಲ ಯಾವುದು? ಹಳ್ಳಿ. ಹಾಗಾಗಿ ನಾವು ಬೆಳೆದು ಬಂದಂತಹ ಹಳ್ಳಿ, ಸ್ವಚ್ಛವಾದ ಪರಿಸರ, ಸ್ವಚ್ಛ ಗಾಳಿ, ಅಲ್ಲಿರುವಂಥ ನಿಜವಾದಂತಹ ಸಂಬಂಧಗಳನ್ನು ಕೊಟ್ಟಿರುವಂತಹ ಹಳ್ಳಿಗೆ ನಾವೇನಾದರೂ ಮಾಡಬೇಕಲ್ಲ ಅನ್ನುವಂತಹ ಒಂದು ಚಿಂತನೆ ಬಂದಾಗ ನನಗೆ, ಹೌದು, ನಾನೇನಾದರೂ ಒಂದು ಚೂರು ಮಾಡೋದಾದರೆ ನನ್ನ ಹಳ್ಳಿಗೆ ಮಾಡ್ತೀನಿ. ಈ ರೀತಿ ಯೋಚನೆ ಮಾಡುವಂಥ ಹಲವಾರು ಯುವಕರು ಇದ್ದಾರೆ. ಏನೋ ತಮ್ಮ ಹಳ್ಳಿಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಇಟ್ಕೊಂಡಿರುವಂಥ ಹಲವಾರು ಯುವಕರಿದ್ದಾರೆ. ಆದರೆ ಆ ಯುವಕರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನ ಇರೋದಿಲ್ಲ. ಹಾಗಾಗಿ ಒಂದು ಹಳ್ಳಿಯನ್ನು ಹೇಗೆ ಅಭಿವೃದ್ಧಿ ಪಡಿಸ್ಕೋಬಹುದು, ನಮ್ಮ ಹಳ್ಳಿ ಕೂಡ ಒಂದು ಮಾದರಿ ಗ್ರಾಮವನ್ನಾಗಿ ಹೇಗೆ ರೂಪಿಸ್ಕೋಬಹುದು, ಪಟ್ಟಣದಲ್ಲಿರುವಂತಹ ಎಲ್ಲ ಅಭಿವೃದ್ಧಿ ಅಂತ ನಾವೇನು ಕಾಣ್ತೀವಿ, ಆಕರ್ಷಕವಾದಂಥ ಒಂದು ಸೌಲಭ್ಯಗಳು, ಆ ಎಲ್ಲ ಸೌಲಭ್ಯಗಳನ್ನು ಕೂಡ ಹಳ್ಳಿಯಲ್ಲೂ ಕೂಡ ತಗೊಂಡು ಬಂದು ನಾವು ಹಳ್ಳಿಯನ್ನ ಆಕರ್ಷಕವಾದಂಥ ಒಂದು ಸ್ಥಳವನ್ನಾಗಿ ಮಾರ್ಪಡಿಸ್ಕೋಬಹುದು ಅನ್ನುವಂತಹ ಒಂದು ವಿಚಾರಕ್ಕೆ ಈ ಗ್ರಾಮದ ಕನಸು ಅನ್ನುವಂಥ ಪುಸ್ತಕ ಬರೆದಿದ್ದೀನಿ ಮೇಡಮ್. ತಮ್ಮ ಮಾತುಗಳಲ್ಲಿ ಹಳ್ಳಿ ಸೊಗಡಿನ ಬಗ್ಗೆ, ಹಳ್ಳಿ ಒಂದು ಸೊಗಸಿನ ಬಗ್ಗೆ ಮಾತಾಡ್ತಿದ್ರಿ. ಹಾಗಾದ್ರೆ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನಿಮ್ಮ ಹಳ್ಳಿಯಲ್ಲಿ ನೀವು ಕಳೆದಂತ ದಿನಗಳು, ನಿಮ್ಮ ಹಿನ್ನೆಲೆ ಪರಿಚಯ ಮಾಡ್ಕೊಡೋದಾದ್ರೆ. ನಮ್ಮದು ನೀವ್ ಹೇಳ್ದಂಗೆ ಕರವಿರೆಡ್ಡಿಹಳ್ಳಿ ಗ್ರಾಮ ಅಂತ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿದೆ. ಬಹಳ ಒಂದು ಸುಂದರವಾದಂಥ ವಾತಾವರಣ, ಮತ್ತೆ ಅಜ್ಜಿ ಅಜ್ಜ ಎಲ್ಲ ಬಹಳ ಒಂದು ಆತ್ಮೀಯವಾದಂಥ ಸಂಬಂಧಗಳಲ್ಲಿ ನಾನು ಬೆಳೆದಂತಹ ಒಂದು ಸಂದರ್ಭ ಅದು. ಅಷ್ಟೇ ಮುಖ್ಯವಾಗಿ ನನ್ನದು ಮುಖ್ಯವಾಗಿ ಏನು ಅಂತಂದ್ರೆ, ಬಹಳ ದೊಡ್ಡ ಗುರು ಪರಂಪರೆ ಇದೆ. ಚಿಕ್ಕ ವಯಸ್ಸಿನಿಂದಲೇ ನನಗೆ ಬಹಳ ದೊಡ್ಡ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧಗಳು ಗುರುಗಳ ಕಡೆಯಿಂದ. ಗುರುಗಳಿಗೂ ನನಗೂ ಬಹಳ ಆತ್ಮೀಯವಾದಂಥ ಸಂಬಂಧ ಇದ್ದ ಕಾರಣದಿಂದಾಗಿ ಈಗ ನಾನು ಕವಿ ಮತ್ತು ಸಾಹಿತ್ಯ ಅಂತ ಗುರುಸ್ಕೊಂಡಿದ್ರು ಕೂಡ ಅದರ ಮೂಲ ಏನಿದ್ರು ಅದು ಹಳ್ಳಿದೆ. ಆ ಹಳ್ಳಿಯ ಪರಿಸರ ಏನಿತ್ತು, ನಾನು 8-8:30 ತನಕ ಕೂಡ ನಮ್ಮ ಹೊಲದತ್ರ ಹೋಗ್ಬಿಟ್ರೆ, ಒಂದು ಈಚಲ ಮರ ಹೊಲ ಅಂತ ಇದೆ, ಆ ಹೊಲದ ಹತ್ರ ಹೋಗ್ಬಿಟ್ರೆ ನನ್ನ ಹಾಡುಗಳಾಡ್ಕೊಂಡು ಅಲ್ಲಿರುವಂತಹ ವಾತಾವರಣವನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು 8:30 ತನಕ ಕೂಡ ಬರ್ತಿರ್ಲಿಲ್ಲ. ಅಂದ್ರೆ ತುಂಬಾ ಆ ಸ್ವಚ್ಛವಾದ ಗಾಳಿ, ಆ ವಾತಾವರಣ ಆ ರೀತಿ ಇತ್ತು. ಒಂದು ಸಂದರ್ಭ ನೆನೆಸ್ಕೊಳ್ಳಕ್ಕೆ ಇದು ಮಾಡ್ತೀನಿ. ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ 6ನೇ ತರಗತಿಯಲ್ಲಿದ್ದೆ ಅನ್ಸತ್ತೆ. ಅಲ್ಲಿ ಆ ಹೊಲದತ್ರ ಆರಾಮಾಗಿ ಆ ಹಸು ಕರುಗಳನ್ನ ಮೇಯಿಸ್ಕೊಂಡು ಹಾಡುಗಳಾಡ್ಕೊಂಡು ಆ ಕಾಲ ಕಳೆದು ಬಿಟ್ಟಿದ್ದೀನಿ. 8 ಗಂಟೆ ಆಗ್ಬಿಟ್ಟಿದೆ. ನಮ್ಮಮ್ಮ ಇಡೀ ಊರೆಲ್ಲ ಹುಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಡೀ ಊರೆಲ್ಲ ಹುಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಲ್ಲೂ ಸಿಕ್ಕಿಲ್ಲ, ಅಲ್ಲೇ ಇದ್ದೋಗ್ಬಿಟ್ಟಿದ್ದೀನಿ. ಅಲ್ಲೇ ಏನಕ್ಕಪ್ಪ ಇರ್ತಾನೆ, ಇಷ್ಟೊತ್ತವರೆಗೂ ಇರ್ತಾನಲ್ಲ ಅಂತ. ಅಂದ್ರೆ ಆ ವಾತಾವರಣ ಇದೆಯಲ್ಲ, ಯಾವುದೇ ಪಟ್ಟಣದ ವಾತಾವರಣಕ್ಕೆ ಹೊಗ್ಗಿಕೊಂಡಿದ್ರು ಕೂಡ ಆ ವಾತಾವರಣ ಖಂಡಿತ ಮರೆಯಕ್ಕಾಗಲ್ಲ. ಅದೇ ರೀತಿ ಗುರುಗಳು ಕೂಡ ಅಷ್ಟೇ. ನಾನು ಯಾವ ರೀತಿ ನೆನೆಸ್ಕೊಂತೀನಿ ಅಂತಂದ್ರೆ, ನಾನು 5ನೇ ತರಗತಿಯಲ್ಲಿದ್ದಾಗಲೇ ಕೂಡ ನನಗೆ ಸ್ವಂತವಾಗಿ ಹಾಡುಗಳನ್ನ ರಚನೆ ಮಾಡ್ರಪ್ಪ ಅನ್ನುವಂಥ ಒಂದು ಕೆಲಸನ ಕೊಡ್ತಿದ್ರು ನನಗೆ.
ಒಂದು ಒಂದು ಸರಸ್ವತಿ ಫೋಟೋ ಆಗಲಿ, ಒಂದು ವಿನಾಯಕನ ಫೋಟೋ ಆಗಲಿ, ಯಾವುದೇ ದೇವ್ರ ಫೋಟೋ ಆಗಲಿ ಅಥವಾ ಪ್ರಕೃತಿಯ ಫೋಟೋ ಆಗಲಿ ನೋಡಿದ ತಕ್ಷಣ ನಾನು ಹಾಡನ್ನು ಬರೆಯುವಂತಹ ಒಂದು ಆಗ್ಲೇ ಆಸಕ್ತಿ ಬೆಳೆಸ್ಕೊಂಡಿದ್ದೆ. ಅದಕ್ಕೆ ಕಾರಣ ನಮ್ಮ ಶಾಲಾ ಶಿಕ್ಷಕರು ಈಗಲೂ ಕೂಡ ಇದ್ದಾರೆ. ನಾರಾಯಣಪ್ಪ ಅಂತ ಒಬ್ಬ ಶಿಕ್ಷಕರಾಗಿರ್ಬೋದು, ಸುಶೀಲಮ್ಮ ಅಂತ ಒಬ್ಬ ಶಿಕ್ಷಕರಾಗಿರ್ಬೋದು, ಇವರೆಲ್ಲ ಕೂಡ ಆಗ್ಲೇ ತುಂಬಾ. ಮತ್ತೆ ನಾನೇನಾದ್ರೂ ಒಂದು ಸಣ್ಣ ಹಾಡನ್ನ ಬರೆದು ಅವ್ರಿಗೆ ತೋರಿಸ್ಬಿಟ್ರೆ ನನಗೇನೋ ಖುಷಿ. ಆ ಖುಷಿ ಏನಿತ್ತು, ಆ ಖುಷಿ ಅವರು ಕೂಡ ಬಹಳ ಪ್ರೋತ್ಸಾಹ ಕೊಡ್ತಿದ್ರು ಆ ಬರವಣಿಗೆಗೆ. ಹಂಗಾಗಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡ್ರು ಕೂಡ ಆ ವಾತಾವರಣ ಇತ್ತಲ್ಲ. ನಮ್ಮ ತಾತ ಚಿಕ್ಕ ವೆಂಕಟಪ್ಪ ಅಂತ ಅವರು ಮೂಲತಃ ಕಲಾವಿದ್ರು, ಅವರು ನಾಟಕದ ಕಲಾವಿದ್ರು. ಹಾಗಾಗಿ ಅವ್ರ ಮುಖಾಂತರ ಕೂಡ ನಾನು ಹಲವಾರು ಹಾಡುಗಳನ್ನ ಕಲಿತಾ ಇದ್ದೆ. ಹಂಗಾಗಿ ಆ ಹಳ್ಳಿ ವಾತಾವರಣ ಏನಿತ್ತು, ನಾನು ಮತ್ತೆ ನಂತರದ ದಿನಗಳಲ್ಲಿ ಪಟ್ಟಣಕ್ಕೆ ಬಂದರೂ ಕೂಡ ಆ ವಾತಾವರಣ ಬಹಳ ಸೊಗಸಾಗಿ ನನ್ನ ಒಂದು ಭಾವನೆಗಳನ್ನ, ನನ್ನ ಚಿಂತನೆಗಳನ್ನ ಕಟ್ಕೊಟ್ಟಿದೆ ಅಂತ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ ಮೇಡಮ್. ಸರ್, ನೀವು ಇಂಗ್ಲಿಷ್ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡ್ಕೊಂಡು ಈಗ ಜೀವನ ಕೌಶಲ್ಯಗಳ ತರಬೇತುದಾರರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಹಂಗ್ ನೋಡಿದ್ರೆ ಸಾಹಿತ್ಯದಲ್ಲಿ ಹೆಂಗೆ ಆಸಕ್ತಿ ನಿಮ್ಗೆ ಮೂಡಿದ್ದು ಅಂತ? ಸಾಹಿತ್ಯ ಅದೇ ಈಗ ನಾನು ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನಿಂದಲೂ ಈ ತರ ಹಾಡು ಮತ್ತೆ ಕವಿತೆ ಇದ್ರ ಬಗ್ಗೆ ಆಸಕ್ತಿ ಇತ್ತು. ಆದ್ರೆ ಅಷ್ಟು ವಿಸ್ತೃತವಾದಂತ ಒಂದು ಚಿಂತನೆ ಇರಲಿಲ್ಲ ನನಗೆ. ನಾನು ಮೊಟ್ಟ ಮೊದಲನೇದಾಗಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಬಹಳ ಒಂದು ದೊಡ್ಡ ಕನಸಿತ್ತು. ನನಗೆ ಬಹಳ ಇಡೀ ಪ್ರಪಂಚದಲ್ಲಿ ಇರುವಂತಹ ಜ್ಞಾನವನ್ನೆಲ್ಲ ಕೊಡುವಂತಹ ಒಬ್ಬರು ಗುರುಗಳು ಬೇಕು ನನಗೆ ಅನ್ನುವಂಥ ಒಂದು ಕನಸಿತ್ತು. ಅದು ಏನೋ ಅದು ಗೊತ್ತಿರಲಿಲ್ಲ. ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಏನು ನಿನ್ನ ಕನಸು ಏನು ಅಂತಂದ್ರೆ, ನಾನು ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡಬೇಕು, ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು ಬಹಳ ಚಿಕ್ಕ ವಯಸ್ಸಲ್ಲಿ. ಅಷ್ಟು ಪರಿಮಿತವಾದಂಥ ಜ್ಞಾನ ಇದ್ದಿದ್ದು. ಹಾಗಾಗಿ ಅದು 10ನೇ ತರಗತಿ ಮುಗಿದ ನಂತರ ನನಗೆ ಡಾಕ್ಟರ್ ಶಿವಪ್ಪ ಅರಿವು ಆಗಲಿ, ಹಲವಾರು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು, ಚುಟುಕು ಸಾಹಿತ್ಯ ಪರಿಷತ್ತು, ಈ ರೀತಿಯ ಒಂದು ಸಾಹಿತ್ಯ ಹಿನ್ನೆಲೆ ಇರುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಕ್ಕೆ ನನಗೆ ಅವಕಾಶ ಸಿಕ್ತು ಅವ್ರ ಮೂಲಕ. ಅದಾದ ಮೇಲೆ ಹಲವಾರು ಸಾಹಿತಿಗಳು ರಾಜ್ಯ ಮಟ್ಟದ, ಈಗ ಅದಾದ್ಮೇಲೆ ನಿಡುಮಾಮಡಿ ಸ್ವಾಮೀಜಿಗಳು, ಅದನ್ನ ನಾನು ಸ್ಮರಿಸ್ಕೊಳ್ಳೇಬೇಕು. ನಿಡುಮಾಮಡಿ ಮಠದಲ್ಲಿ ನಾನು 5 ವರ್ಷಗಳ ಕಾಲ ಅಲ್ಲಿ ವ್ಯಾಸಂಗ ಮಾಡಿದೆ. ಅಲ್ಲಿ ಇದ್ದುಕೊಂಡು ವ್ಯಾಸಂಗ ಮಾಡಿದೆ. ಅಲ್ಲಿ ವ್ಯಾಸಂಗ ಮಾಡುವಂತ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಹಲವಾರು ಸಾಹಿತಿಗಳು, ಡಾಕ್ಟರ್ ವಸುಂಧರಾ ಭೂಪತಿ ಮೇಡಮ್ ಅವರಾಗಿರ್ಬೋದು, ರಾಜಪ್ಪ ದಳವಾಯಿ ಅವರಾಗಿರ್ಬೋದು, ಈ ತರ ಹಲವಾರು ಸಾಹಿತ್ಯಗಳ ಒಂದು ಸಂಪರ್ಕ ನನಗೆ ಸಿಕ್ತು. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ನನಗೆ ಒಂದು ಕನಸೇನು ಅಂತಂದ್ರೆ, ನಾನು ಒಂದು ಪುಸ್ತಕ ಬರೀಬೇಕು ಅಂತ. ಯಾಕಂದ್ರೆ ಆ ಹಿನ್ನೆಲೆ ಪುಸ್ತಕ ಅಂದ್ರೆ ಏನು, ಹೇಗ್ ಬರಿಬೇಕು ಅನ್ನೋಂಥ ಹಿನ್ನೆಲೆ ಗೊತ್ತಿಲ್ದಿರ ಇರುವಂತ ಒಂದು ಸಂದರ್ಭದಲ್ಲಿ ನಾನು ಒಂದು ಪುಸ್ತಕ ಬರೀಲೇಬೇಕು ಅನ್ನೋಂಥ ಒಂದು ಸಣ್ಣ ಕನಸು. ಆದ್ರೆ ಅದಾದ್ಮೇಲೆ ಇವರೆಲ್ಲರ ಸಂಪರ್ಕ ನನ್ನನ್ನು ಸಾಹಿತ್ಯ ಓದಂಗ್ ಮಾಡಿತು. ನಿಡುಮಾಮಡಿ ಸ್ವಾಮೀಜಿಗಳು ಹೇಳ್ತಾ ಇದ್ರು ಅವರು, ಏನಂದ್ರೆ ಹಲವರು ನಮ್ಮ ಸಂಪರ್ಕದಲ್ಲಿ ಇದ್ದಂತ ದೊಡ್ಡವರೆಲ್ಲ, ನೀನು ಲಾ ಮಾಡಪ್ಪ, ಚೆನ್ನಾಗಿ ಮಾತಾಡ್ತೀಯ ನೀನು, ಇವಾಗ ಲಾ ಮಾಡಪ್ಪ, ಅಡ್ವೊಕೇಟ್ ಆಗು ನೀನು ಅಂತ ಹೇಳ್ತಾ ಇದ್ರು. ಸ್ವಾಮೀಜಿ ಅವರು ಬಹಳ ಸ್ಪಷ್ಟವಾಗಿ ಅಲ್ಲಪ್ಪ, ಒಂದು ಸುಳ್ಳು ಹೇಳಕ್ ಬರಲ್ಲ, ಒಂದು ಮೋಸ ಮಾಡಕ್ ಬರಲ್ಲ, ನೀನ್ ಏನು ಲಾ ಮಾಡ್ತೀಯ, ಬೇಡ ಅಂದ್ರೆ ಸುಮ್ಮನೆ ಒಂದು ತಮಾಷೆಗೆ ಹೇಳಿದ್ದಿದ್ದು ಅವರು. ಬೇಡ ಯಾವುದೇ ಕಾರಣಕ್ಕೂ ಬೇಡ, ನೀನು ಸಾಹಿತ್ಯ ವಿದ್ಯಾರ್ಥಿ ಆಗು, ಇಂಗ್ಲಿಷ್ MA ಓದ್ಬೇಕು ನೀನು ಅಂತೇಳಿ ಅವರ ಒತ್ತಾಯದಿಂದ ನಾನು ಇಂಗ್ಲಿಷ್ ಸಾಹಿತ್ಯ ಓದಿದ್ದು. ಅದು ಬಹಳ ಖುಷಿ ಇದೆ ನನಗೆ. ಅದು ವಿಶೇಷವಾಗಿ ನಾನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು, ಸ್ನಾತಕೋತ್ತರ ಪದವಿಯನ್ನು. ಹಾಗಾಗಿ ನನಗೆ ಬಹಳ ಹೆಮ್ಮೆ ಇದೆ, ಮತ್ತೆ ಬಹಳ ತೃಪ್ತಿ ಇದೆ ಇಂಗ್ಲಿಷ್ ಸಾಹಿತ್ಯ ಓದಿದ್ದಕ್ಕೆ. ಸರ್, ಈ ಒಂದು ಕೃತಿನ ಬರೀಬೇಕು ಅಂತ ಅಂದ್ಕೊಂಡಿದ್ಯಾವಾಗ, ಯಾವ ಸಮಯದಲ್ಲಿ ನೀವು ಇದಕ್ಕೆ ಒಂದು ಅಡಿಪಾಯ ಹಾಕಿದ್ರಿ, ಮತ್ತೆ ಅದಕ್ಕೆ ಕಾರಣ ಏನು? ಅಂದ್ರೆ ನೀವು ಗ್ರಾಮೀಣ ಭಾಗದ ಹಿನ್ನೆಲೆ ಇರೋರಾಗಿ ಬರ್ದಂತದ್ದ, ಅಥವಾ ನಿಮ್ಗೆ ಅನುಭವಕ್ಕೆ ಬಂದಂತ ಒಂದು ಏನಾದ್ರೂ ಘಟನೆ ಮೇರೆಗೆ ನೀವು ಬರೆಯೋಕೆ ಸಾಧ್ಯ ಆಯ್ತಾ ಅಂತ? ಹೌದು ಮೇಡಮ್. ಯಾಕೆ ಅಂತಂದ್ರೆ, ಈಗ ಹಳ್ಳಿ ಬಗ್ಗೆ, ಒಂದು ಗ್ರಾಮದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾದ್ರೆ, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳು ಇನ್ನೇನು ಹತ್ರ ಬರ್ತಾ ಇದೆ. ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಅಂದ್ಕೊಂಡ್ಬಿಟ್ರೆ ನಾವೇನ್ ಅಂದ್ಕೊಂತೀವಿ ಅಂತಂದ್ರೆ, ಕ್ಯಾಶುವಲ್ ಆಗಿ ಒಂದು ಚರಂಡಿ, ಪಂಚಾಯತಿಯಿಂದ ಏನು ಸೌಲಭ್ಯ ಬರುತ್ತೋ ಅದರಿಂದ ಒಂದು ಚರಂಡಿ ಕ್ಲೀನ್ ಮಾಡೋದಾಗ್ಲಿ, ಒಂದು ಲೈಟ್ ಹಾಕೋದಾಗ್ಲಿ, ಇಷ್ಟೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದು ಒಂದು ಪರಿಮಿತವಾದಂತ ಒಂದು ಜ್ಞಾನ. ಆದ್ರೆ ಯಾರೆಲ್ಲ ಒಂದು ತಮ್ಮ ಹಳ್ಳಿಯ ಮೇಲೆ ಯಾರಿಗೆಲ್ಲ ಪ್ರೀತಿ ಇದೆ, ಅವರು ಕೂಡ ಆ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬಹುದು ಯಾವುದೇ ಕಾರಣಕ್ಕೂ. ನನ್ನ ಪುಸ್ತಕದಲ್ಲೇನು ಚುನಾವಣೆ ಬಗ್ಗೆ ನಾನು ಏನು ಕೂಡ ಬರೀದಿರ ಇದ್ರು ಕೂಡ, ಯಾರ್ಯಾರು ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಯಾರಿಗೆ ತಮ್ಮ ಹಳ್ಳಿಯ ಮೇಲೆ ಪ್ರೀತಿ ಇದೆ, ವಾತ್ಸಲ್ಯ ಇದೆ, ಅವರೆಲ್ಲರೂ ಕೂಡ ಆ ಹಳ್ಳಿಯ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬಹುದು. ಹೌದಲ್ವಾ? ಯಾಕೆ ಅಂತಂದ್ರೆ, ನಾವು 18 ವರ್ಷ ಆದ್ಮೇಲೆ ನಾವೆಲ್ಲರೂ ಕೂಡ ಗ್ರಾಮಸ್ಥರು, ಈ ಗ್ರಾಮ ಸಭೆಯ ಸದಸ್ಯರು ಅನ್ನುವಂತಹ ಒಂದು ನಮಗೆ ಗೊತ್ತಿಲ್ಲದಿರ ನಾವು ಗ್ರಾಮ ಸಭೆಯ ಸದಸ್ಯರಾಗಿಬಿಟ್ಟಿರ್ತೀವಿ.
ಹೌದಲ್ವಾ? ಗ್ರಾಮ ಸಭೆಯ ಸದಸ್ಯರಾಗಿರ್ತೀವಿ, ನಮಗೆ ಗೊತ್ತಿಲ್ದಿರ. ಆ ನಿಟ್ಟಿನಲ್ಲಿ ಮಹಿಳೆಯರಿಗೆ ಏನೆಲ್ಲ ಮಾಡ್ಬೋದು, ಯುವಕರಿಗೆ ಏನೆಲ್ಲ ಮಾಡ್ಬೋದು, ರೈತರಿಗೆ ಏನೆಲ್ಲ ಮಾಡ್ಬೋದು ಅನ್ನುವಂಥ ಒಂದು ಚಿಂತನೆಗಳು ಬಹಳ ಕಡಿಮೆ, ಬಹಳ ವಿರಳ. ಅದೇಕೆ ಅಂತ ನನಗೆ ಗೊತ್ತಿಲ್ಲ. ಆ ರೀತಿಯ ಒಂದು ಜ್ಞಾನದ ಕೊರತೆ ಏಕಿದೆ, ಅಥವಾ ಆ ಥರದ ಒಂದು ಆಸಕ್ತಿಯನ್ನ ಮೂಡಿಸೋದ್ರಲ್ಲಿ ಯಾರು ತಿಳಿದವರು ಅಂತ ಯಾರು ಇರ್ತಾರೋ, ಯಾರು ತಿಳ್ಕೊಂಡವ್ರು ಇರ್ತಾರೋ ಅವರೆಲ್ಲ ಕೂಡ ಫೇಲ್ ಆಗಿರ್ಬೋದಾ ಅನ್ನುವಂಥ ಒಂದು ಒಂದು ಪ್ರಶ್ನೆ ಮೂಡತ್ತೆ ನಮಗೆ. ಹಾಗಾಗಿ ಯಾರು ತಿಳುವಳಿಕೆ ಪಡ್ಕೊಂಡಿರ್ತಾರೋ ಒಂದು ಅಲ್ಲಿಯ ಜನರಿಗೆ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸ್ಬೋದು, ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳಿದೆ, ಅಥವಾ ಅಲ್ಲಿರುವಂಥ ಅಲ್ಲಿಯ ಜನರೇ ಎಲ್ಲ ಸೇರ್ಕೊಂಡು ಒಂದು ಒಗ್ಗಟ್ಟಿನಿಂದ ಒಂದು ಸೇರ್ಕೊಂಡು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ಬೋದಾ ಅನ್ನುವಂಥ ಒಂದು ಚಿಂತನೆಗೆ ಇದು ಮಾಡಿದಾಗ ಅದು ಖಂಡಿತವಾಗೂ ಅಲ್ಲಿಯ ಜನರೇ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಗ್ರಂಥಾಲಯದ ಒಂದು ಪರಿಕಲ್ಪನೆಯೇ ಇಲ್ಲ. ಅಲ್ಲಿ ಹೋಗಿ ಹಳ್ಳಿ ಜನರನ್ನು ಕೇಳಿದ್ರೆ ಗ್ರಂಥಾಲಯ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾರೆ ಕೆಲವು ಹಳ್ಳಿಗಳಲ್ಲಿ, ಹೌದಲ್ವಾ? ಯಾಕೆ ಅಂತಂದ್ರೆ ಆ ಪರಿಕಲ್ಪನೆ ಇಲ್ಲ. ಇದು ಈ ಎಲ್ಲ ಸೌಲಭ್ಯಗಳು ಕೂಡ ಒಂದು ಪಾರ್ಕ್ ಅಂದ್ರೆ ಇದು ಸಿಟಿನಲ್ಲೇ ಇರಬೇಕು, ಒಂದು ಪಟ್ಟಣದಲ್ಲೇ ಇರಬೇಕು, ಒಂದು ಗ್ರಂಥಾಲಯ ಅಂತಂದ್ರೆ, ಒಂದು ಲೈಬ್ರರಿ ಅಂತಂದ್ರೆ ಪಟ್ಟಣದಲ್ಲೇ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿದ್ದೀವಿ. ಖಂಡಿತ ಈ ಮನಸ್ಥಿತಿ ನಿಜವಾಗ್ಲೂ ಕೂಡ ತಪ್ಪು. ಯಾಕೆ ಅಂತಂದ್ರೆ ಅಲ್ಲಿರುವಂಥ ಯಾವುದೇ ಸರ್ಕಾರದ ಅನುದಾನ ಇಲ್ಲದಿರಾನೆ ಒಂದು 10-15 ಸಾವಿರ, ಒಂದು 20 ಸಾವಿರದಲ್ಲಿ ಒಂದು ಏನೇನು ಸಾಹಿತ್ಯ, ಹಲವಾರು ಬಹಳ ತುಂಬಾ ಉತ್ತಮವಾದಂಥ ಪುಸ್ತಕಗಳಲ್ಲಿ ಕನ್ನಡ ಸಾಹಿತ್ಯ ಲೋಕದಲ್ಲಿದೆ, ಹೌದಲ್ವಾ? ಒಂದು 20 ಸಾವಿರಕ್ಕೆ, ಒಂದು 10 ಸಾವಿರಕ್ಕೆ ಒಂದು ಪುಸ್ತಕಗಳನ್ನ ಖರೀದಿ ಮಾಡಿ ಒಂದು ಗ್ರಂಥಾಲಯ ಮಾಡೋಕ್ಕಾಗಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಹಾಗಾಗಿ ಅಲ್ಲಿರುವಂಥ ಜನಗಳೇ ಸೇರ್ಕೊಂಡು ಹಲವಾರು ಅಭಿವೃದ್ಧಿಯನ್ನ ಮಾಡ್ಬೋದು. ಮಾರ್ಗದರ್ಶನದ ಕೊರತೆ ಇದೆ. ಆ ಒಂದು ಪರಿಕಲ್ಪನೆಗಳನ್ನ ನಮ್ಮ ಗ್ರಾಮದ ಕನಸು ಪುಸ್ತಕದಲ್ಲಿ ಕೊಟ್ಟಿದ್ದೀನಿ ಮೇಡಮ್. ಮಾದರಿ ಕನಸಿಗೆ ಒಂದು ಸ್ವಾಯತ್ತತೆ ತಗೊಂಡ್ ಬರ್ಬೇಕು ಅನ್ನೋ ನಿದರ್ಶನ ಒಂದಾದ್ರೆ ಇದರಲ್ಲಿ ಕೃತಿಯಲ್ಲಿ ರಾಜಪ್ಪ ದಳವಾಯಿ ಸರ್ ಮುನ್ನುಡಿಯಲ್ಲಿ ಒಂದು ಪ್ರಶ್ನಾರ್ಥಕ ಇದನ್ನ ಕೇಳಿದ್ದಾರೆ. ಅಂದ್ರೆ ಗ್ರಾಮದ ಕನಸು ನನಸಾದೀತೆ ಅಂತ. ಸೊ ಎಷ್ಟೆಲ್ಲ ಸವಾಲುಗಳಿದೆ, ಈ ಸವಾಲುಗಳ ಮಧ್ಯೆ ನಿಮ್ಮ ಬರವಣಿಗೆನ ಒಂದು ಕೃತಿಯ ಮೂಲಕ ತರಬೇಕು ಅಂದ್ರೆ ಅದರ ಸವಾಲುಗಳೇನಿತ್ತು, ಮತ್ತೆ ಪ್ರಸ್ತುತದಲ್ಲಿ ಈ ಕೃತಿ ಹೇಗೆ ಒಂದು ಪರಿಣಾಮಕಾರಿ ಅಂತ ನಿಮ್ಗನ್ಸುತ್ತೆ? ಈಗ ದಳವಾಯಿ ಸರ್ ಅವರು ಬರೆದಿದ್ದಾರೆ ಏನಂತ, ಗ್ರಾಮದ ಕನಸು ನನಸಾದೀತೆ ಅಂತ. ಆ ಪ್ರಶ್ನೆಗೂ ಕೂಡ ಅರ್ಥ ಇದೆ. ಯಾಕೆ ಅರ್ಥ ಇದೆ ಅಂತಂದ್ರೆ, ಈಗ ಪಟ್ಟಣಗಳ ಸೌಲಭ್ಯಗಳು ಬಹಳ ವಿಸ್ತೃತವಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಗ್ರಾಮದ ಕನಸು ಏಕೆ ನನಸಾಗಬೇಕು, ನಿಜವಾಗ್ಲೂ ಕೂಡ ನನಸು ಆಗೇ ಆಗತ್ತೆ, ಅದರಲ್ಲಿ ನನಗೆ ಬೇರೆ ಪ್ರಶ್ನೆ ಇಲ್ಲ. ಏಕೆ ನನಸಾಗಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಇರ್ಬೇಕಾದ್ರೆ, ಈಗ ಇಡೀ ಜಗತ್ತೇ ಒಂದು ಹಳ್ಳಿ ಅನ್ನುವಂತಹ ಒಂದು ಪರಿಕಲ್ಪನೆಗೆ ನಾವೆಲ್ಲ ಕೂಡ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಹಳ್ಳಿಯ ನಿಜವಾಗ್ಲೂ ಕೂಡ ಈ ದೇಶದ ಸಂಸ್ಕೃತಿ ಏನಿದೆ, ಈ ಭಾರತ ದೇಶದ ಮೌಲ್ಯ ಏನಿದೆ, ಇದನ್ನ ಯಾವುದಾದ್ರೂ ಉಳಿಸಿದೆ ಅಂತಂದ್ರೆ, ಅದು ಏನಾದ್ರೂ ಜೀವಂತವಾಗಿದೆ ಅಂತಂದ್ರೆ ಹಳ್ಳಿಗಳಲ್ಲಿ ಮಾತ್ರ. ಅದು ಕಡಾಖಂಡಿತವಾಗಿ ಹೇಳಲೇಬೇಕು ನಾವು. ಯಾವ ರೀತಿ ಅಂತಂದ್ರೆ, ಈಗ ಆ ಒಂದು ಬೇರೆಯವ್ರಿಗೆ ಒಂದು ಸಹಾಯ ಮಾಡುವಂತ ಒಂದು ಉದಾಹರಣೆ ಇರ್ಬೋದು. ಮತ್ತೆ ಅಲ್ಲಿಯ ಸಂಸ್ಕೃತಿ, ಭಾರತದ ಸಂಸ್ಕೃತಿ ಅಂತ ನಾವೇನ್ ಕರಿತೀವಿ, ಆ ಸಂಸ್ಕೃತಿ ಅಲ್ಲಿಯ ಸಂಸ್ಕೃತಿನೇ ಭಾರತದ ಸಂಸ್ಕೃತಿ. ಪಟ್ಟಣದ ಸಂಸ್ಕೃತಿ ಭಾರತದ ಸಂಸ್ಕೃತಿ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಹಾಗಾಗಿ ಅವ್ರು ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ, ಈಗ ಒಂದು ಝೊಮ್ಯಾಟೊ ಆಗ್ಲಿ, ಬೇರೆ ಬೇರೆ ಏನಾದ್ರು ಒಂದು ಆರ್ಡರ್ ಮಾಡಿದ್ರೆ, ಆನ್ಲೈನ್ ಆರ್ಡರ್ ಮಾಡಿದ್ರೆ ಪಟ್ಟಣದಲ್ಲಿರುವಂತಹ ಯಾವುದೇ ವಸ್ತು ನಿಮ್ಮ ಹಳ್ಳಿಗೆ ಬಂದು ಸೇರತ್ತೆ. ಹಾಗಾಗಿ ಹೇಗೆ ನೀವು ಸ್ವಾವಲಂಬಿ ಗ್ರಾಮ ಮಾಡ್ತೀರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅವ್ರು ಹಾಕಿದ್ದಾರೆ. ನಿಜವಾಗ್ಲೂ ಖಂಡಿತವಾಗಿ ಹಲವಾರು ಉದಾಹರಣೆಗಳಿದೆ. ಈಗ ಎಕ್ಸಾಂಪಲ್ ಏನು ಅಂತಂದ್ರೆ, ನಮ್ಮ ಹಳ್ಳಿಯಲ್ಲಿರುವಂತಹ ಎಲ್ಲಾ ರೈತರು ಕೂಡ ಸೇರ್ಕೊಂಡು ತಮ್ಮಷ್ಟಕ್ಕೆ ತಾವೇ ಬೆಳ್ಕೊಂಡಿರುವಂತ, ಈಗ ನೋಡಿ, ಎಳನೀರನ್ನ ರೈತರಿಂದ ತಗೊಂಡ್ ಬರ್ತಾರೆ. ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಒಂದು ಎಳ್ನೀರ್ದೇ ಬಾಟ್ಲು ಒಂದು ತಯಾರು ಮಾಡ್ತಾರೆ, ಎಳ್ನೀರು ಬಾಟ್ಲೆ ತಯಾರು ಮಾಡ್ತಾರೆ. ಹಾಗಾಗಿ ಇದೆಲ್ಲ ಆಗ್ತಿರೋಂಥ ಒಂದು ಸಂದರ್ಭದಲ್ಲಿ ಆಕರ್ಷಕವಾಗಿ ಪರಿಣಾಮಕಾರಿಯಾಗಿ ಮಾಡದಿರ ಇದ್ರು ಕೂಡ ಆಕರ್ಷಕವಾಗಿ ಹಳ್ಳಿಗಳನ್ನು ಕೂಡ ಪಟ್ಟಣದತ್ತ ಆಕರ್ಷಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿ ಇದು ಮಾಡ್ಬೇಕು ಅಂತ ಚಿಂತನೆ ಮಾಡ್ಬೇಕು ಮೇಡಮ್. ಯಾಕೆ ಅಂತಂದ್ರೆ, ಈಗಿರುವಂತ ಒಂದು ಕರೋನಾ ಸಂದರ್ಭದಲ್ಲಿ, ಕೋವಿಡ್ ಬಂದಂತ ಸಂದರ್ಭದಲ್ಲಿ ಮುಕ್ಕಾಲು ಭಾಗ ಪಟ್ಟಣಗಳೆಲ್ಲ ಖಾಲಿಯಾಗಿ ಹಳ್ಳಿಗಳಿಗೆ ಹೋಯ್ತು, ಹೌದಲ್ವಾ? ಅಂದ್ರೆ ನಮ್ಗೆ ಆಧಾರ ಬಂದು ಹಳ್ಳಿಗಳೇ ನಮ್ಮನ್ನ ಕಾಯೋದು ಅನ್ನುವಂತಹ ಒಂದು ಮನಸ್ಥಿತಿಯನ್ನ ನಾನು ಒಂದು ಚಿಂತನೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಪಟ್ಟಣಗಳೇನಿದೆ ಇದು ಸ್ವಂತ ಊರುಗಳಲ್ಲ, ಹಳ್ಳಿಗಳೇ ಪಟ್ಟಣಗಳು, ಅದು ಬಾಡಿಗೆ ಮನೆಗಳು ಅಂತ.
ನನ್ನ ಪ್ರಕಾರ ಈ ಪಟ್ಟಣದಲ್ಲಿ ಇರುವಂತ ಒಂದು ಸಿಚುವೇಶನ್ ಅನ್ನ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ಪಟ್ಟಣಗಳು ಯಾವತ್ತಿದ್ರೂ ಕೂಡ ಬಾಡಿಗೆ ಮನೆಗಳು ಹಲವರು ಮನಸ್ಥಿತಿಯಲ್ಲಿ ಅದೇ ಇರೋದು. ಈಗ 60 ವರ್ಷ ನಾನು ರಿಟೈರ್ಡ್ ಆಗೋವರೆಗೂ ಕೂಡ ನಾನು ಪಟ್ಟಣದಲ್ಲಿ ಇರ್ತೀನಪ್ಪ, ಅದಾದ್ಮೇಲೆ ಹಳ್ಳಿಯಲ್ಲಿ 1-2 ಎಕರೆ ಜಮೀನು ತಗೊಂಡು ಅಲ್ಲಿ ನಾನು ವ್ಯವಸಾಯ ಮಾಡಬೇಕು ಅನ್ನೋಂಥ ಹಲವರು ಆ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಹಲವರು ಮನಸ್ಥಿತಿಯಲ್ಲಿ ಪಟ್ಟಣಗಳು ಬಾಡಿಗೆ ಮನೆಗಳೇ ಈಗಲೂ ಕೂಡ. ಎಷ್ಟು ಜನರಿಗೆ ಪಟ್ಟಣದಲ್ಲಿ ಸ್ವಂತ ಮನೆ ಕಟ್ಕೊಳ್ಳೋಕೆ ಸಾಧ್ಯ ಆಗಿದೆ? ಎಷ್ಟು ಜನರಿಗೆ ಇಲ್ಲಿರುವಂತ ಎಲ್ಲಾ ಸೌಲಭ್ಯಗಳನ್ನು ಕೂಡ ಬಳಸ್ಕೊಳ್ಳೋಕೆ ಸಾಧ್ಯ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಖಂಡಿತ ಗ್ರಾಮದ ಕನಸು ನನಸಾಗೇ ಆಗತ್ತೆ. ಅದಕ್ಕೆ ಒಂದು ಬಹಳ ದೊಡ್ಡ ಚಿಂತನೆ ಬೇಕು. ಏನ್ ಚಿಂತನೆ ಅಂತಂದ್ರೆ ಬಹಳ ದೊಡ್ಡ ಅಂತಾನು ಹೇಳಲ್ಲ, ಈ ಯುವಕರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಚಿಂತನೆ ಬೇಕಾಗತ್ತೆ. ಹಲವಾರು ಸವಾಲುಗಳು ಇದ್ದೇ ಇದೆ. ಯಾವ ರೀತಿ ಸವಾಲುಗಳು ಅಂತಂದ್ರೆ, ಒಂದು ಹಳ್ಳಿಯಲ್ಲಿ ಒಂದು 10 ಜನ ಸೇರಿ ತಮ್ಮ ಜೀವನಗಳ ಬಗ್ಗೆ ತಮ್ಮ ಜೀವನದ ಪ್ರಗತಿಯ ಬಗ್ಗೆ ಯೋಚನೆ ಮಾಡಿ, ಚಿಂತನೆ ಮಾಡಿ, ಚರ್ಚೆ ಮಾಡುವಂತಹ ಸಂದರ್ಭ ಈಗ ಉಳಿದಿಲ್ಲ. ಹಳ್ಳಿಯನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ, ಹಳ್ಳಿ ಅಂತಂದ್ರೆ ಅಲ್ಲಿರುವಂತ ಜನರು ಕೂಡ, ಅಲ್ಲಿರುವಂತ ವಾತಾವರಣದ ಜೊತೆಗೆ ಅಲ್ಲಿರುವಂತ ವಿದ್ಯಾರ್ಥಿಗಳು, ಮಕ್ಕಳು, ಯುವಕರು, ಮಹಿಳೆಯರು, ರೈತರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಜನ ಅಲ್ವಾ. ಹಾಗಾಗಿ ಅಲ್ಲಿರುವಂತ ಯುವಕರ ಜೊತೆಗೆ ಯಾರು ಮುಂದುವರೆದಿರುವಂತಹ ಚಿಂತಕರಾಗಿರ್ಬೋದು, ರಾಜ್ಯ ಮಟ್ಟದ ಆಗಿರ್ಬೋದು, ಯಾವುದಾದ್ರೂ ಅದರಲ್ಲಿ ಒಂದು ಗ್ರಾಮದತ್ತು ಸಂಸ್ಕೃತಿ ಅನ್ನುವಂತಹ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದೇನೆ ನಾನು. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಗರದಲ್ಲಿ ವಾಸ ಮಾಡ್ತಿದ್ರು ಕೂಡ ಯಾರೆಲ್ಲ ಮೂಲದಲ್ಲಿ ಗ್ರಾಮಸ್ಥರಾಗಿದ್ರು, ಅಂದ್ರೆ ಗ್ರಾಮದಲ್ಲಿ ವಾಸ ಮಾಡ್ತಿದ್ರು, ಅಥವಾ ಗ್ರಾಮದಿಂದ ಬಂದು ನಗರದಲ್ಲಿ ಯಾರೆಲ್ಲ ವಾಸ ಮಾಡ್ತಿದ್ದಾರೆ, ಇವರೆಲ್ಲರೂ ಕೂಡ ಸೇರ್ಕೊಂಡು ನಾವು ಹಳ್ಳಿಗಳನ್ನ ಉಳಿಸ್ಕೊಳ್ಳುವಂತ ಒಂದು ಸಂಸ್ಕೃತಿ, ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕು. ಇದಕ್ಕೆ ಒಂದು ಸಾಮೂಹಿಕವಾದಂತ ಒಂದು ಚಿಂತನೆ ಮತ್ತು ಪ್ರಯತ್ನ ಬೇಕಾಗತ್ತೆ. ಆ ಮೂಲಕ ಖಂಡಿತವಾಗ್ಲೂ ಕೂಡ ಗ್ರಾಮದ ಕನಸಿನಲ್ಲಿ ಇರುವಂತಹ ಎಲ್ಲಾ ಅಂಶಗಳನ್ನು ಕೂಡ ನಾವು ಮಾಡ್ಬೋದು. ಇದು ಸಹಜವಾಗಿ ಕೇವಲ ಎಲ್ಲ ಒಂದು 10 ಜನರ ತಂಡ ಆ ಒಂದು ಗ್ರಾಮದಲ್ಲಿ ತಯಾರಾದ್ರೆ ಖಂಡಿತವಾಗ್ಲೂ 1 ವರ್ಷದ ಒಳಗಡೆ ಒಂದು ಹಳ್ಳಿಯನ್ನ, ಒಂದು ಸಾಮಾನ್ಯ ಹಳ್ಳಿಯನ್ನ ಮಾದರಿ ಹಳ್ಳಿಯನ್ನಾಗಿ ಖಂಡಿತ ನಾವು ಮಾಡ್ಬೋದು ಮೇಡಮ್. ಆ ಮೂಲಕ ನಿಜವಾಗ್ಲೂ ಕೂಡ ಗ್ರಾಮದ ಕನಸು ನನಸಾಗೇ ಆಗತ್ತೆ ಅನ್ನುವಂತಹ ಒಂದು ಭರವಸೆ ನನಗಿದೆ. ನಿಮ್ಮ ಕೃತಿಯಲ್ಲಿ ಒಂದಷ್ಟು ವಿಚಾರಗಳು, ಅಂದ್ರೆ ಸಮಗ್ರವಾಗಿ ಒಂದಷ್ಟು ವಿಚಾರಗಳನ್ನ ತಂದಿದ್ದೀರಿ. ಅದರಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ಗಳಿದಾವೆ, ಕೆಲವೊಂದು ತುಂಬಾ ಸವಿಸ್ತಾರವಾಗಿ ಎಲ್ಲ ಅಂಶಗಳನ್ನ ಸೇರಿಸಿದ್ದೀರಿ. ಅದನ್ನೆಲ್ಲ ಮಾಹಿತಿ ಸಂಗ್ರಹಕ್ಕೆ ನಿಮ್ಗೆ ಎಷ್ಟು ಟೈಮ್ ಹಿಡಿಯಿತು, ಅಥವಾ ಅದನ್ನ ಮಾಡ್ಬೇಕಾದ್ರೆ, ಕಲೆ ಹಾಕ್ಬೇಕಾದ್ರೆ ಏನೆಲ್ಲ ಸವಾಲುಗಳಿತ್ತು ಅಂತ? ಈಗ ಗ್ರಾಮದ ಕನಸು ಪುಸ್ತಕ ಬರಿಬೇಕಂತಂದ್ರೆ ಈಗ ನಾನು ಬೇರೆ ಯಾರಿಗೂ ಹೇಳ್ತಾ ಇಲ್ಲ, ನನಗೆ ನಾನೇ ಕೂಡ ಹೇಳ್ಕೊಂತ ಇದ್ದೀನಿ. ಯಾಕೆಂದ್ರೆ ನಾನು ಮೂಲತಃ ಅಲ್ಲಿಯವನಾಗಿದ್ದರಿಂದ ನಗರದಲ್ಲಿ ನಾನು ವಾಸ ಮಾಡ್ತಿದ್ರು ಕೂಡ ಹಳ್ಳಿಯ ಬಗ್ಗೆ ಚಿಂತನೆ ಮಾಡಿ ನಾನು ಏನೆಲ್ಲ ಮಾಡ್ಬೋದು ಅನ್ನುವಂತ ಬಹಳ ತುಂಬಾ ದಿನಗಳಿಂದ ಚಿಂತನೆ ಇತ್ತು ಮೇಡಮ್. ಯಾಕೆಂತಂದ್ರೆ ನಮ್ಮ ಕರವಿರೆಡ್ಡಿಹಳ್ಳಿ ಗ್ರಾಮ ಏನಿದೆ, ಅದು ನನ್ನ ಗ್ರಾಮವನ್ನ ನಾನು ಹೇಗೆ ನನ್ನ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ನಾನು ಮಾಡ್ಕೋಬಹುದು ಅನ್ನೋದು ಮೊಟ್ಟ ಮೊದಲನೇ ಚಿಂತನೆ. ಹಾಗಾಗಿ ಆ ಒಂದು ದಾರಿಯಲ್ಲಿ ಹಲವಾರು ಏನು ಇನ್ಫಾರ್ಮೇಶನ್ ಇದೆ, ಅದರ ಒಂದು ಇನ್ಫಾರ್ಮೇಶನ್, ಅದಕ್ಕೆ ಪೂರಕವಾದಂತಹ ಒಂದು ಮಾಹಿತಿಯನ್ನ ನಾನು ಕಲೆ ಹಾಕ್ತಾ ಹೋದೆ. ಹಾಗಾಗಿ ಅದರ ಮೂಲಕ ಮತ್ತೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಯಾವ ರೀತಿ ನಮ್ಮ ಹಳ್ಳಿಯಲ್ಲಿ ಏನೆಲ್ಲ ಅನುದಾನವಿಲ್ಲದೆ ಏನೆಲ್ಲ ಕೆಲಸಗಳು ಮಾಡ್ಬೋದು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡ್ತಿರ್ಬೇಕಾದ್ರೆ ಹಲವಾರು ಚಿಂತನೆಗಳು ನನಗೆ ಬಂದವು. ಈಗ ಎಕ್ಸಾಂಪಲ್ ಹೇಳೋದಾದ್ರೆ, ಮೊನ್ನೆ ನಾವು ನಮ್ಮೂರಿಗಾಗಿ ನಾವು ಅನ್ನುವಂತಹ ಒಂದು ಸ್ವಚ್ಛತಾ ಅಭಿಯಾನವನ್ನ ಮಾಡಿದ್ವಿ. 2 ಟ್ರಾಕ್ಟರ್ ಲೋಡ್ ಅಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ಒಂದು ಹಳ್ಳಿಯಲ್ಲಿ ಅಷ್ಟು ಸಿಗತ್ತೆ, ಇನ್ನೂ ಒಂದು 3 ಲೋಡ್ ಅಷ್ಟು ಪ್ಲಾಸ್ಟಿಕ್ ಸಿಗತ್ತೆ. ಅಷ್ಟು ಸಿಗತ್ತೆ ಅಂತಂದ್ರೆ ನಾವು ಇದನ್ನು ಯಾವ ರೀತಿ ಮಾಡ್ಬೋದು ಅನ್ನುವಂಥ ಒಂದು ಚಿಂತನೆ ನನ್ನಲ್ಲಿ. ಹಾಗಾಗಿ ಫಸ್ಟ್ ನನ್ನ ಹಳ್ಳಿಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಕೋಬಹುದು, ಅದರ ಮೂಲಕ ಇಡೀ ರಾಜ್ಯದಲ್ಲಿರುವಂತಹ ಹಳ್ಳಿಗಳು ಯಾವ ರೀತಿ ಅಭಿವೃದ್ಧಿ ಮಾಡ್ಕೋಬಹುದು ಅನ್ನುವಂತಹ ಒಂದು ಚಿಂತನೆಗೆ ನಾನು ತೊಡಕೊಂಡಾಗ ಈ ಎಲ್ಲ ಅಂಶಗಳು ಕೂಡ ಬಂದಿದೆ ಮೇಡಮ್. ಓಕೆ ಸರ್, ನಿಮ್ಮ ಕೃತಿ ಅಲ್ಲದೆ ನೀವು ಒಬ್ಬ ಯುವ ಬರಹಗಾರರಾಗಿ ನೋಡೋದಾದ್ರೆ ಸಾಹಿತ್ಯ ಹಿನ್ನೆಲೆ ಅಥವಾ ಇನ್ನೊಂದು, ಅದಾದ ನಂತರ ಅದಲ್ಲದೆ ನಿಮ್ಗೆ ಬೇರೆ ಅಭಿರುಚಿಗಳಿದಾವೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ, ಅಂದ್ರೆ ಕವನ ಬರೀತೀರಾ, ಭಾವಗೀತೆಗಳನ್ನ ರಚನೆ ಮಾಡ್ತೀರಾ ಅಂತ. ಸೊ ಅದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ, ಅದಕ್ಕೇನು ಪ್ರೇರಣೆ? ಅದಕ್ಕೆಲ್ಲ ಕೂಡ ನಾನು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಹಳ್ಳಿಯ ಪರಿಸರ ಮೇಡಮ್. ಹಳ್ಳಿಯ ಪರಿಸರ ಯಾವ ರೀತಿ ಇದೆ ಅಂತಂದ್ರೆ, ನನ್ನ ಹಳ್ಳಿ, ನನ್ನ ಹೊಲ, ಅಲ್ಲಿಗೆ ಹೋದಾಗ ನನಗೆ ಸಮಯ ಹೇಗೆ ಕಳಿತೀನಿ ಅನ್ನೋಂಥದ್ದೇ ಗೊತ್ತಾಗಲ್ಲ. ಮೊಟ್ಟ ಮೊದಲನೇ ಪ್ರೇರಣೆ ಅದೇ ಆದ್ರೂ ಕೂಡ ನನ್ನಲ್ಲಿ ಸಮಾಜಮುಖಿ ಚಿಂತನೆಗಳನ್ನ ಹಲವಾರು ಹಿರಿಯ ಹೋರಾಟಗಾರರಾಗ್ಲಿ, ಹಲವಾರು ಚಿಂತಕರಾಗ್ಲಿ, ಇವರೆಲ್ಲರ ಸಂಪರ್ಕ ಬಂದ ಮೇಲೆ
ಸಮಾಜದ ಒಂದು ಏನು ಸವಾಲುಗಳಿದೆ, ಸಮಾಜದ ನಡುವೆ ಏನು ಸವಾಲುಗಳಿದೆ, ಅದಕ್ಕೆಲ್ಲ ಕೂಡ ಉತ್ತರ ಕಂಡುಕೋಬೇಕು ಅನ್ನೋಂಥ ಬಂದಾಗ ನನ್ನಲ್ಲೇ ಒಂದು ಮೂಡುವಂತಹ ಭಾವನೆಗಳೆಲ್ಲ ಕೂಡ ಈ ಜಾಗೃತಿ ಗೀತೆಗಳಾಗಿ ಪರಿವರ್ತನೆ ಆಗುತ್ತೆ. ಇನ್ನು ಕೆಲವು ಅದಷ್ಟ ಕತೆ ಬರ್ಸ್ಕೊಂತವೆ. ಅಂದ್ರೆ ಬರ್ಸ್ಕೊಂತವೆ ಅಂತಂದ್ರೆ ನಮ್ಮಲ್ಲಿ ಬರುವಂತ ಆಕಸ್ಮಿಕವಾಗಿ ಬರುವಂತಹ ಒಂದು ಗೀತೆಗಳೇನಿದೆ, ಅವೆಲ್ಲ ಭಾವನೆಗಳೇನಿದೆ, ಅವೆಲ್ಲ ಕೂಡ ಗೀತೆಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಈಗ ಅದಕ್ಕೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾನು ಭಾಷಾಂತರ ನಿರ್ದೇಶನಾಲಯದಲ್ಲಿ ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ನಾನು ಸುಂಕದಕಟ್ಟೆಯಲ್ಲಿದ್ದೆ. ಸುಂಕದಕಟ್ಟೆಯಿಂದ ಈ ಭಾಷಾಂತರ ನಿರ್ದೇಶನಾಲಯ ವಿಧಾನಸೌಧ ಹತ್ರ ಇರೋದು. ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ಬ ಮೂರ್ತಿ ಅಂತ ಹಿಂದ್ಗಡೆ ಕುತ್ಕೊಂತಿದ್ದ ಗಾಡಿಯಲ್ಲಿ, ಬೈಕಲ್ಲೇ ಓಡಿಸ್ಬೇಕಾದ್ರೆ ಮೂರ್ತಿ ರೆಕಾರ್ಡ್ ಮಾಡಪ್ಪ ಅಂತಂತಿದ್ದೆ. ಹಂಗೆ ನಾನು ನನ್ನ ಒಂದು ಜೀವನದ ಒಂದು ಫಿಲಾಸಫಿ ಅನ್ಬೋದು, ಅಥವಾ ನಾನು ನಂಬಿರುವಂತ ಒಂದು ಸಿದ್ಧಾಂತ ಏನು ಅಂತಂದ್ರೆ, ಪ್ರತಿ ಕ್ಷಣವನ್ನು ಕೂಡ ನಾವು ಆನಂದಿಸಬೇಕು, ಸಂಭ್ರಮಿಸಬೇಕು. ಹಾಗಾಗಿ ಪ್ರತಿ ಕ್ಷಣವನ್ನು ಸಂಭ್ರಮಿಸೋದು ಹೇಗೆ ಅನ್ನುವಂಥರ ಬಗ್ಗೆ ನಾನು ಯಾವಾಗಲೂ ಕೂಡ ಚಿಂತನೆ ಮಾಡ್ತಾ ಇರ್ತೀನಿ. ಹಾಗಾಗಿ ರೆಕಾರ್ಡ್ ಮಾಡ್ಕೊಳಪ್ಪ ಅಂತ, ಅಲ್ಲೇನು ಪುಸ್ತಕ ಇರ್ತಿರ್ಲಿಲ್ಲ, ಬರೆಯೋಕ್ಕೆ ಏನು ಇರ್ತಿರ್ಲಿಲ್ಲ. ರೆಕಾರ್ಡ್ ಮಾಡ್ಕೊಳಪ್ಪ ಅಂತ, ಗೋಪಿ ಆಯ್ತು ಅಂತೇಳಿ ರೆಕಾರ್ಡ್ ಮಾಡ್ತಿದ್ದ. ಅಲ್ಲಿಂದ ನಮ್ಮ ಕಚೇರಿಗೆ ಬರೋಷ್ಟೊತ್ತಿಗೆ ಒಂದು ಹಾಡು ತಯಾರಾಗ್ತಾ ಇತ್ತು. ಹಂಗೆ ಆಡ್ಕೊಂಡು ಹೋಗೋದು. ಎಷ್ಟೋ ಜನ ಆಟೋ ಚಾಲಕರು ನಾನು ಟ್ರಾಫಿಕ್ ಅಲ್ಲಿ ನಿಲ್ಲಿಸಿ ಆಡ್ತಾ ಇರ್ಬೇಕಾದ್ರೆ ನನ್ನ ಈ ಗಾಡಿ ಮುಂದ್ಗಡೆ ಇರತ್ತಲ್ಲ, ಇದು ಏನಂತೀವಿ ಮೀಟರ್, ಸ್ಪೀಡೋಮೀಟರ್ ಇರತ್ತಲ್ಲ, ಅದೇ ನನಗೆ ತಬಲ ಆಗ್ತಿತ್ತು. ಅಲ್ಲೇ ಹೊಡ್ಕೊಂಡು ನಾನು ಒಂದು ಹಾಡನ್ನ ಬರಿತಾ ಇದ್ದೆ. ಅದಾದ್ಮೇಲೆ ಊಟದ ವಿರಾಮದಲ್ಲಿ ಕಬ್ಬನ್ ಪಾರ್ಕ್ಗೆ ವಾಕ್ ಹೋಗ್ತಾ ಇದ್ದೆ. ಅಲ್ಲಿ ಈಗ ಒಂದು ಚರಣ ಬಂದಿದ್ರೆ ನನಗೆ ಅಲ್ಲಿ ಪೂರ್ತಿ ಸಾಲುಗಳು ಬರೆದು ಒಂದು ಹಾಡಾಗ್ತಾ ಇತ್ತು. ಅಥವಾ ಯಾವುದೋ ಒಂದು ಲೈನ್ ಇಟ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ರೆ ಅಲ್ಲಿ ಹೋಗಿ ಒಂದು ಬಹಳ ಸುಂದರವಾದಂತ ಹಾಡಾಗ್ತಿತ್ತು. ಅದನ್ನ ನಮ್ಮ ದಳವಾಯಿ ಸರ್ಗೆ ತೋರಿಸಿದಾಗ ಬಹಳ ಅದ್ಭುತವಾಗಿ ಅವರು ತುಂಬಾ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅವರೇ ನನ್ನ ಹಾಡುಗಳನ್ನ, ಎಷ್ಟೋ ಹಾಡುಗಳನ್ನ ಅವ್ರು ಕಲ್ತಿದ್ದಾರೆ. ಇದು ನೋಡಪ್ಪ, ಇದು ನಾನು ನೋಡಿದಿರ ಆಡ್ತೀನಿ ಅಂತ. ಹಾಗಾಗಿ ನನ್ನ ಎಲ್ಲಾ ಹಲವಾರು ಹಾಡುಗಳಿಗೆ ಅವರು ಟ್ರಾಫಿಕ್ ಪೊಯಮ್ಸ್ ಅನ್ನುವಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಅಂದ್ರೆ ಟ್ರಾಫಿಕ್ ಪೊಯಮ್ಸ್ ಅಂದ್ರೆ ಟ್ರಾಫಿಕ್ ನಲ್ಲಿ ಬರ್ದಿರೋ ಅಂತ ಒಂದು ಕವನಗಳು ಇದು ಹಾಡು ಅಂತ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಭಾವಗೀತೆಗಳು ಮತ್ತೆ ಸಾಮಾಜಿಕ ಜಾಗೃತಿ ಗೀತೆಗಳು, ಕವನಗಳು ಕೂಡ ಬರೆಯಕ್ಕೆ ಸಾಧ್ಯ ಆಯ್ತು. ಈ ಕೃತಿಯ ನಂತರ ನಿಮ್ಗೆ ಬೇರೆ ನಿಮ್ಮ ಒಂದು ಅನುವಾದದ ಕೃತಿ ಅಂತ ತಗೊಂಡ್ರೆ, ಸಿನಿಮಾ ಮೀಮಾಂಸೆ ಬಗ್ಗೆ ಒಂದು ಅನುವಾದ ಕೃತಿನ ಬರಿಬೇಕು ಅಂತ ತಯಾರಿ ನಡೆಸ್ಕೊತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಈಗ ಒಟ್ಟಾರೆ 2 ಕೃತಿಗಳನ್ನ ಅನುವಾದ ಮಾಡಿದ್ದೀನಿ ಮೇಡಮ್. ಒಂದು ಸಿನಿಮ್ಯಾಟಿಕ್ಸ್ ಅಂತ ಡಾಕ್ಟರ್ ರಾಜಪ್ಪ ದಳವಾಯಿ ಅವರ ಒಂದು ಕೃತಿಯನ್ನ, ಅದು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದೀನಿ. ಇನ್ನೊಂದು ಡಾಕ್ಟರ್ ಭೀಮಾಶಂಕರ್ ಅಂತ ಅವರು ರಿಟೈರ್ಡ್ IAS ಆಫೀಸರ್, ಅವರು ಒಂದು ಕೃತಿಯನ್ನ SCP TSP ಯೋಜನೆಗಳ ಬಗ್ಗೆ ಒಂದು ಕೃತಿಯನ್ನ ತಂದಿದ್ದಾರೆ. ಅವರು ಇಂಗ್ಲಿಷ್ನಲ್ಲಿ ತಂದಿದ್ದಾರೆ, ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಆ ಅನುವಾದದ ತಯಾರಿ ಹೇಗಿತ್ತು, ಅಥವಾ ಅದರ ಒಂದು ಪ್ರಿಪರೇಷನ್ ಟೈಮಲ್ಲಿ ನಿಮಗೆ ಸಹಕರಿಸಿದಂತಹ ವ್ಯಕ್ತಿಗಳು ಅಥವಾ ಜನರಿಂದ ನಿಮಗೆ ಸ್ಫೂರ್ತಿ ಸಿಕ್ಕಂತದ್ದು ಏನಾದ್ರು ಉದಾಹರಣೆ? ಹೌದು ಮೇಡಮ್, ಖಂಡಿತ. ನಾನು ಈ ಅನುವಾದ ಕಲಿಬೇಕು ಅಂದ್ರೆ ನನಗೆ ಅನುವಾದ ಅನ್ನೋದು ಹೊಸದು. ನಾನು ಇಂಗ್ಲಿಷ್ MA ಮಾಡಿದ್ರು ಕೂಡ ಅನುವಾದದ ಬಗ್ಗೆ ಒಂದು ಸಬ್ಜೆಕ್ಟ್ ಇದ್ರೂ ಕೂಡ ಯಾವ ರೀತಿ ನಾನು ಕಲಿಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಮುಖ್ಯವಾಗಿ ಏನು ಅಂತ, ನಾನು ಭಾಷಾಂತರ ನಿರ್ದೇಶನಾಲಯದಲ್ಲಿ 1 ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ವೆಂಕಟೇಶ್ ಅಂತ ಅಲ್ಲಿ ಒಬ್ಬ ಡೈರೆಕ್ಟರ್, ನಿರ್ದೇಶಕರು ನನ್ನನ್ನ ಅವರ ಚೇಂಬರ್ ಅಲ್ಲಿ ಕೂರಿಸ್ಕೊಂಡು ಬಹಳ ಆತ್ಮೀಯವಾಗಿ ನನಗೆ ಅನುವಾದವನ್ನ ಕಲಿಸ್ಕೊಟ್ರು. ಯಾವ ರೀತಿ ಅನುವಾದ ಮಾಡಬೇಕು, ನಾವು ಯಾವ 2 ಭಾಷೆಗಳನ್ನ ಯಾವ ರೀತಿ ನಾವು ಅರ್ಥ ಮಾಡಿಕೊಂಡು ಒಂದು ಭಾಷೆಯಲ್ಲಿ ಇರುವಂತಹ ಒಂದು ಟೆಕ್ಸ್ಟ್ ಅನ್ನ ಇನ್ನೊಂದು ಭಾಷೆಗೆ ಯಾವ ರೀತಿ ನಾವು ಅನುವಾದ ಮಾಡಬೇಕು ಅನ್ನುವಂತ ಹಲವಾರು ಸ್ಕಿಲ್ಸ್ ಅನ್ನ ಅವರು ಹೇಳ್ಕೊಟ್ರು. ಆಗ ಭಾಷಾಂತರ ನಿರ್ದೇಶನ ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಅಂತ ಏನ್ ಕರಿತೀವಿ, ಅಲ್ಲಿಗೆ ಹೋದ ಮೇಲೆನೆ ನಾನು ಹೆಚ್ಚು ಅನುವಾದವನ್ನ ಕಲ್ತಿದ್ದು. ಅದಕ್ಕಿಂತ ಮುಂಚೆ ಅನುವಾದ ಅಷ್ಟು ಪರಿಣಾಮಕಾರಿಯಾಗಿ ಇರಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ವೆಂಕಟೇಶ್ ಸರ್ ಅಂತ ಹೇಳ್ತೀನಿ ಮೇಡಮ್. ಅದರ ಜೊತೆಗೆ ಅಲ್ಲಿರುವಂತಹ ನನ್ನ ಸಹೋದ್ಯೋಗಿಗಳು ಬಹಳ ಸಪೋರ್ಟಿವ್ ಆಗಿ ಇದ್ದ ಕಾರಣ ನಾನು ಬಹಳ ಚೆನ್ನಾಗಿ ಅನುವಾದ ಮಾಡೋದನ್ನು ಕಲ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ರಾಜಪ್ಪ ದಳವಾಯಿ ಅವರು, ಸರ್ ನಾನು ಈಗೀಗ ಕಲಿತಾ ಇದ್ದೀನಿ, ನಾನು ಚೆನ್ನಾಗಿ ಮಾಡ್ತೀನ, ಖಂಡಿತ ನೀನು ಚೆನ್ನಾಗಿ ಮಾಡ್ತೀಯ, ಮಾಡಪ್ಪ ಅಂತ ಹೇಳ್ಬಿಟ್ಟು ನನಗೆ ಮೊದಲನೇ ಬಾರಿಗೆ ರಾಜಪ್ಪ ದಳವಾಯಿ ಸರ್ ನನಗೆ ಅನುವಾದ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಹಾಗಾಗಿ ಅವ್ರಿಗೂ ಮತ್ತೆ ವೆಂಕಟೇಶ್ ಸರ್ಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಬಯಸಲೇಬೇಕು ಮೇಡಮ್. ಇನ್ನೂ ಹಲವಾರು ಕೃತಿಗಳನ್ನ ಅನುವಾದ ಮಾಡೋದಿದೆ. ಮತ್ತೆ ನನ್ನ ಕೃತಿಗಳು ಕೂಡ, ನನ್ನ ಚಿಂತನೆಗಳ, ನನ್ನ ಓನ್ ಕೃತಿಗಳು ಬರಿಬೇಕಿದೆ ಅನ್ನುವಂಥ ಮಾತನ್ನ ಹೇಳ್ತೀನಿ.
ಸರ್, ವೃತ್ತಿಯಿಂದ ನೀವು ಜೀವನ ಕೌಶಲ್ಯ ತರಬೇತುದಾರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಆ ಒಂದು ದೃಷ್ಟಿಕೋನದಿಂದ ಅಥವಾ ನಿಮ್ಗೆ ಸಮಾಜಮುಖಿ ಚಿಂತನೆಗಳಿದೆ ಅಂತ ಹೇಳಿದ್ರಿ. ಅದರ ದೃಷ್ಟಿಕೋನದಿಂದ ನೋಡೋದಾದ್ರೆ ನಿಮ್ಗೆ ಪುಸ್ತಕ ಬರೆಯೋದಕ್ಕೆ ಪ್ರೇರೇಪಣೆ ಆಗುತ್ತಾ ಅಂತ ಒಂದು, ಈಗ ಅದನ್ನ ಪ್ರಸ್ತುತ ಸ್ಥಿತಿಯಲ್ಲಿ ಹೇಗೆ ಅದನ್ನ ಏನು ತರ್ಬೋದು ಅಂತ ಚಾಲೆಂಜಸ್ ಅಂತ ಅನ್ಸಲ್ವಾ? ಹೌದು ಮೇಡಮ್, ನಾವು ಈಗ ಸಿದ್ಧ ಮಾದರಿಗಳು ಅಂತ ಕರಿತೀವಿ. ಅಂದ್ರೆ ನಾವು ಏನ್ ಆಲ್ರೆಡಿ ಸಿದ್ಧವಾಗಿದೆ ಆ ಒಂದು ಚಿಂತನೆಗಳ ಮೂಲಕ ಮಾತ್ರ ನಾವು ಹೋಗ್ಬಿಡ್ತಾ ಇರ್ತೀವಿ. ಅಂದ್ರೆ ಯಾವ ರೀತಿ ಅಂತಂದ್ರೆ ಯಾವ ಚಿಂತನೆಗಳಿದೆ ಅದನ್ನೇ ಮಾದರಿಯಾಗಿ ತಗೊಂಡು ಹೋಗ್ತಾ ಇರುವಂತದ್ದು ವಿಮರ್ಶಾತ್ಮಕ ಚಿಂತನೆ ಅಂತ ಕರಿತೀವಿ ನಾವು. ಅಂದ್ರೆ ಹೊಸದಾಗಿ ಯೋಚನೆ ಮಾಡುವಂತಹ ಒಂದು ಕೆಲಸಕ್ಕೆ ನಾವು ಹೋಗೋದೇ ಇಲ್ಲ. ಅದು ಬಹಳ ಹಲವು ಫೀಲ್ಡ್ಸ್ ಅಲ್ಲಿ, ಹಲವು ವಿಚಾರಗಳಲ್ಲಿ, ಹಲವು ವ್ಯಕ್ತಿಗಳಲ್ಲಿ ಈ ರೀತಿಯಾದಂತಹ ಒಂದು ಚಿಂತನೆ ಸಿದ್ಧ ಮಾದರಿಗಳಲ್ಲಿ ಹಂಗೆ ಗೋ ವಿತ್ ದ ಫ್ಲೋ ಅಂತ ಏನ್ ಕರಿತೀವಿ, ಹಂಗೆ ಗೋ ವಿತ್ ದ ಫ್ಲೋ ಹೋಗ್ತಾ ಇರೋದಷ್ಟೇ. ಒಂದು ಹೊಸ ಚಿಂತನೆಗೆ ನಾವ್ ಯಾರು ಕೂಡ ಪ್ರಯತ್ನ ಮಾಡೋದೇ ಇಲ್ಲ, ಹೌದಲ್ವಾ? ಹಾಗಾಗಿ ಯಾವ ರೀತಿ ಅಂತಂದ್ರೆ ನೋಡಿ, ಸಮಾಜದಲ್ಲಿ ಹಲವಾರು ಭಾರತ ದೇಶದ ಮಟ್ಟಿಗೆ ತಗೊಂಡಾಗ ಹಲವಾರು ಸವಾಲುಗಳಿದೆ ಈ ಸಮಾಜದಲ್ಲಿ. ಅಂದ್ರೆ ಏನು ಅಂತಂದ್ರೆ ಸಾಹಿತ್ಯ ಮತ್ತೆ ಬದುಕು ಎರಡು ಒಂದೇನೆ, ಬದುಕಿಗೆ ಸಂಬಂಧಪಟ್ಟದ್ದೇ ಸಾಹಿತ್ಯ, ಹೌದಲ್ವಾ? ಹಾಗಾಗಿ ಜನರ ಬದುಕುಗಳನ್ನ ನಾವು ಈಗ ಮೌಲ್ಯಯುತ ಶಿಕ್ಷಣ ಅಂತ ನಾವು ಕರಿತೀವಿ. ಮೌಲ್ಯಯುತ ಶಿಕ್ಷಣ ಅಂತಂದ್ರೆ ಏನು? ನನ್ನ ಜೊತೆಗೆ ನನ್ನ ಪಕ್ಕದಲ್ಲಿರುವ ವ್ಯಕ್ತಿಗೆ ಯಾವ ರೀತಿಯ ಒಂದು ಕಷ್ಟ ಇದೆ, ಅದಕ್ಕೆ ನಾನು ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂತಹ ಒಂದು ವಿಚಾರ ಬಂದಾಗ ನಾವು ಯಾವ ರೀತಿ ಸ್ಪಂದಿಸ್ತೀವಿ, ನನಗೆ ಯಾಕಪ್ಪ ಬೇಕು ಅನ್ನುವಂತಹ ಒಂದು ಸಿದ್ಧ, ಯಾರಾದ್ರೂ ಏನಾದ್ರೂ ಒಂದು ಸಮಸ್ಯೆ ಹೇಳಿದಾಗ ನನಗೆ ಯಾಕಪ್ಪ ಬೇಕು ಅನ್ನುವಂತಹ ಒಂದು ಸಿದ್ಧ ಒಂದು ಉತ್ತರವನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಖಂಡಿತ ಹಾಗಾಗಬಾರ್ದು. ಯಾಕೆಂತಂದ್ರೆ ನಾವು ನಿಜವಾಗ್ಲೂ ಕೂಡ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಸುತ್ತಮುತ್ತಲ ಇರುವ ವಾತಾವರಣವನ್ನ, ನಮ್ಮ ಸುತ್ತಮುತ್ತಲಿನ ಜನರ ಜೀವನವನ್ನ ನಾವು ಎಷ್ಟರ ಮಟ್ಟಿಗೆ ಸುಧಾರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಎಷ್ಟು ಪರಿಣಾಮಕಾರಿಯಾಗಿ ನಮ್ಮ ಜೀವನವನ್ನ ನಾವು ಬದುಕಿದ್ದೀವಿ, ನಮ್ಮ ಬದುಕನ್ನ ನಾವು ಆನಂದಿಸಿದ್ದೀವಿ, ಸಂಭ್ರಮಿಸಿದ್ದೀವಿ ಅನ್ನೋ ಒಂದು ಇದು ಡಿಪೆಂಡ್ ಆಗಿರುತ್ತೆ, ಹೌದಲ್ವಾ? ಹಾಗಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಯಾವ ರೀತಿ ಸುಂದರಗೊಳಿಸ್ಕೋಬಹುದು ಅನ್ನುವಂಥ ಒಂದು ಚಿಂತನೆ ಬಂದಾಗ ಸಹಜವಾಗಿ ನನಗೇ ಅಲ್ಲ, ಯಾರಿಗಾದ್ರೂ ಆಗ್ಲಿ ಈ ರೀತಿಯ ಚಿಂತನೆಗಳು ಬಂದೇ ಬರುತ್ತೆ. ಹೇಗೆ ಅಂತಂದ್ರೆ ಇದು ತುಂಬಾ ಟೈಮ್ ತಗೊಂಡು ಬರೆದ ಕೃತಿ ಏನಲ್ಲ ಮೇಡಮ್. ಯಾಕೆ ಅಂತಂದ್ರೆ ಸುಮಾರು ವರ್ಷಗಳಿಂದ ಏನಾದ್ರೂ ಮಾಡ್ಬೇಕಲ್ಲ, ಈ ರೀತಿಯ ಈ ಕೆಲಸ ಇದೆ, ಹೇಗೆ ಈ ರೀತಿಯ ಒಂದು ಕೆಲಸಗಳು ಆಗ್ತಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಗಳು ಬರ್ತಾ ಯೋಚನೆ ಮಾಡ್ತಾ ಹೌದಲ್ವಾ, ಈ ರೀತಿಯ ಕೆಲಸಗಳು ಮಾಡ್ಬೋದಲ್ವಾ, ಬಹಳ ಈಸಿಯಾಗಿ ಒಂದು ಹಳ್ಳಿಯನ್ನ ಸುಂದರವಾಗಿ ಗೊಳಿಸ್ಬೋದಲ್ವಾ? ಅದು ಸವಾಲುಗಳಿದ್ದೇ ಇದೆ ಪ್ರತಿಯೊಂದು ಕೆಲಸಕ್ಕೂ ಕೂಡ. ಯಾವುದೇ ಒಂದು ಹೊಸ ಕೆಲಸ ಅಥವಾ ಯಾವುದೇ ಒಂದು ನಮ್ಮ ಚಿಂತನೆಗೆ ಆಧಾರ ಪಟ್ಟಂತ ಒಂದು ಕೆಲಸವನ್ನ ನಾವು ಮಾಡಬೇಕಾದ್ರೆ ಹಲವಾರು ಸವಾಲುಗಳು ಇದ್ದೇ ಇರುತ್ತೆ. ಆ ಸವಾಲುಗಳನ್ನು ಕೂಡ ಮೀರಿ ಖಂಡಿತವಾಗಿಯೂ ಕೂಡ ನಾವು ಒಂದು ಹಳ್ಳಿಯನ್ನ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಒಂದು ಸುಂದರವಾಗಿ ಮಾಡ್ಕೋಬಹುದು ಅನ್ನುವಂತಹ ಒಂದು ಚಿಂತನೆಯಿಂದ ನಾನು ಮೂಲತಃ ಲೈಫ್ ಸ್ಕಿಲ್ ಕೋಚ್. ನನಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸೋಲಿನಲ್ಲಿ ನಾನು ನಂಬಿಕೆ ಇಟ್ಟಿಲ್ಲ ಮೇಡಮ್. ಏನು ಅಂತಂದ್ರೆ ಈಗ ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಸೋಲು ಬರ್ಬೋದು, ಆದ್ರೆ ನಿರಂತರವಾದಂತ ಪ್ರಯತ್ನ ಮತ್ತೆ ಸಮಯರೇಖೆ ಅಂತ ನಾವೇನ್ ಕರಿತೀವಿ, ಟೈಮ್ ಲೈನ್ ಒಂದು ಹಾಕೋಬೇಕು, ಒಂದು ಗೋಲ್ ಇಟ್ಕೋಬೇಕು. ಇಷ್ಟು ಒಂದು ಟೈಮಲ್ಲಿ ನಾನು ಈ ಕೆಲಸವನ್ನ ಮಾಡಲೇಬೇಕು ಅಂತ. ಈಗ ಎಕ್ಸಾಂಪಲ್ ನಮ್ಮ ಒಂದು ಊರಿಗೆ ಇದಾಗೋದಾದ್ರೆ ನೋಡಿ, ಹಲವಾರು ಕೆಲಸಗಳು ಈಗ ನಮ್ಮೂರಿಗಾಗಿ ನಾವು ಅನ್ನುವಂಥ ಒಂದು ಸ್ವಚ್ಛತಾ ಅಭಿಯಾನ ಆಗ್ಬೋದು, ಮತ್ತೆ ಒಂದು ಸಮುದಾಯ ಭವನ ಆಗ್ಬೋದು, ಇವೆಲ್ಲ ಕೂಡ ಈಗ ನಾವು ಯಾರಾದ್ರೂ ಕೆಲಸ ಮಾಡ್ತಿದ್ದಾಗ ಆಟೋಮೆಟಿಕ್ ಆಗಿ ಒಂದು ನಗೆಪಾಟ್ಲಿಗೆ ಏನಪ್ಪ ಮಾಡ್ತಿದ್ದಾನೆ ಇವನು, ಇದು ಆಗತ್ತಾ, ಇದು ನಮ್ಮಿಂದ ಆಗತ್ತಾ, ಇದು ಸಾಧ್ಯ ಆಗೋದೇನಾ ಅನ್ನುವಂಥ ಒಂದು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಅವೆಲ್ಲ ಕೂಡ ಮೀರಿ ನೀವು ಕೆಲಸ ಮಾಡ್ತಾ ಹೋಗ್ತಾ ಇದ್ರೆ ಅದು ಎಷ್ಟೇ ಸೋಲುಗಳು ಬಂದರೂ ಕೂಡ, ಫೇಲ್ಯೂರ್ಸ್ ಆದ್ರೂ ಕೂಡ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗ್ತೀವಿ. ಆ ಮೂಲಕ ನೀವು ಬಹಳ ಇಂಟ್ರೆಸ್ಟ್ ಆಗಿ ನಿಮ್ಮ ದಾರಿಯಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಮುನ್ನಡಿಬೇಕಾದ್ರೆ ಖಂಡಿತ ನಿಮ್ಗೊಂದಷ್ಟು ಜನ ಸಪೋರ್ಟ್ ಮಾಡೇ ಮಾಡ್ತಾರೆ, ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೀನಿ. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ತಯಾರಿಗಳಿದೆ, ಏನೆಲ್ಲ ಕೆಲಸಗಳಾಗ್ತಾ ಇದೆ ಅನ್ನೋದು ತಿಳ್ಕೊಬೋದಾ? ಯುವಕರನ್ನ ಪ್ರೇರೇಪಿಸುವಂತಹ ಒಂದು ಕೃತಿಯನ್ನ ತರಬೇಕು ಅಂತಿದ್ದೀನಿ ಮೇಡಮ್. ಈಗ ಎಕ್ಸಾಂಪಲ್ ಏನು ಅಂತಂದ್ರೆ ಮತ್ತೆ ಹಲವಾರು ಅನುವಾದ ಕೃತಿಗಳನ್ನು ಕೂಡ ತರಬೇಕು ಅಂತಿದ್ದೀನಿ. ಅದು ಬಂದಾಗ ನಿಮಗೆ ತಿಳಿಸ್ತೀನಿ ಖಂಡಿತವಾಗ್ಲು. ಅದರ ಜೊತೆಗೆ ನಾನು ಜೀವನ ಕೌಶಲ್ಯಗಳ ತರಬೇತುದಾರನಾಗಿ ನೋಡಿ, ನಮ್ಮ ಯುವಕರಲ್ಲಿ ಆತ್ಮವಿಶ್ವಾಸ ಆಟೋಮೆಟಿಕ್ ಆಗಿ ಕುಗ್ತಾ ಇದೆ. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ.
ನಾನು ಏಕೆ ಸಾಹಿತ್ಯವನ್ನು ಏಕೆ ಓದಬೇಕು, ಈ ರೀತಿಯ ಸಾಹಿತ್ಯ ಚಟುವಟಿಕೆಗಳಲ್ಲಿ ಏಕೆ ಒಬ್ಬ ವ್ಯಕ್ತಿ ತೊಡಗಿಸ್ಕೋಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಬಂದಾಗ ನೋಡಿ, ಮಾನಸಿಕ ಆರೋಗ್ಯದ ತಜ್ಞರು ಹೇಳಿದ್ದಾರೆ ಮೇಡಮ್, ಮುಂದಿನ ಭಾರತ ದೇಶದ ಮುಂದಿನ ಸವಾಲು ಏನು, ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಮಾನಸಿಕ ಆರೋಗ್ಯ ಅಂತ ಹೇಳ್ತಾರೆ. ಅಂದ್ರೆ ಏನಕ್ಕೆ ಮಾನಸಿಕ ಆರೋಗ್ಯ ಬರುತ್ತೆ, ಯಾವ ರೀತಿ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಅಪ್ಪ ಬೈದ್ರು ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ, ಅಮ್ಮ ಬೈದ್ರು ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ. ಇನ್ನೂ ವಿಚಿತ್ರವಾಗಿ ಏನು ಅಂತಂದ್ರೆ, ಮೊನ್ನೆ ಯಾವುದೋ ಒಂದು ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, 4ನೇ ಕ್ಲಾಸ್ ಓದ್ತಾ ಇರೋಂಥ ಒಬ್ಬ ತಮ್ಮ PUC ಓದ್ತಿರೋ ಅಂತ ಅಕ್ಕನಿಗೆ ಬೈದಿದ್ದಕ್ಕೆ ಅಕ್ಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯ ಒಂದು ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊತಾ ಇದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಸಾಹಿತ್ಯವನ್ನು ಏಕೆ ನಾವು ಅಭ್ಯಾಸ ಮಾಡಬೇಕು, ಸಾಹಿತ್ಯವನ್ನು ಏಕೆ ಓದಬೇಕು ಅಂತಂದ್ರೆ, ನಮ್ಮ ಮಾನಸಿಕ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಕ್ಕೆ ಒಂದು, ಆದರೆ ಇಡೀ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದ ಮಟ್ಟವನ್ನ ಸುಧಾರಿಸ್ಕೊಳ್ಳೋದು, ಮತ್ತೆ ಏನಂತ ಕರಿತೀವಿ, ನಮ್ಮ ಜೀವನವನ್ನ ಮತ್ತಷ್ಟು ಸಂಭ್ರಮಿಸೋದು ಹೇಗೆ ಅನ್ನೋದನ್ನ ಸಾಹಿತ್ಯದ ಓದಿನ ಮೂಲಕ ತಿಳ್ಕೊಬಹುದು. ಅದೇ ನಾನು ಅದು ಕೇಳೋಕೆ ಬಂದೆ. ಸಾಹಿತ್ಯಕ್ಕೂ ಮತ್ತೆ ಸಮಾಜ ಒಂದು ನೆಲೆಯಲ್ಲಿ ನೋಡೋದಾದ್ರೆ ಎರಡಕ್ಕೂ ಹೇಗೆ ಒಂದು ಬೆಸೆದುಕೊಂಡಿದೆ ಅಂತ ಕೇಳೋದಕ್ಕೆ ಬಂದೆ. ನೀವು ಹೇಳಿದ್ದು ಅದಕ್ಕೆ ಸೂಕ್ತವಾಗಿದೆ. ಜೀವನದ ಒಂದು ಅರ್ಥ ತಿಳ್ಕೊಬೇಕಾದ್ರೆ ಸಾಹಿತ್ಯ ಕೂಡ ನಮ್ಗೆ ತುಂಬಾನೇ ಶಕ್ತಿ ಕೊಡುತ್ತೆ ಓದ್ತಾ ಹೋದಂಗೆ. ಹಂಗ್ ನೋಡೋದಾದ್ರೆ ಸರ್, ಓದುಗರ ಬಗ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಈಗ ಓದಿನ ಬಗ್ಗೆ ಹೇಳ್ತಾ ನೋಡಿ ಮೇಡಮ್, ಓದುವಿಕೆ ಅನ್ನೋದೇನಿದೆ, ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ಅಳವಡಿಸ್ಕೊಳ್ಳೇಬೇಕಾದಂತ ಒಂದು ಕೆಲಸ. ಅದು ಏಕೆ ಅಂತಂದ್ರೆ ನೋಡಿ, ನಮ್ಮ ಅಂತಃಶಕ್ತಿಯನ್ನ ನಾವು ಹೆಚ್ಚಿಸ್ಕೋಬೇಕು ಅಂತಂದ್ರೆ, ಮತ್ತೆ ನಮ್ಮ ಜೀವನವನ್ನು ನಿಜವಾಗ್ಲೂ ಕೂಡ ಸಂಭ್ರಮಿಸಬೇಕು ಅಂತಂದ್ರೆ, ನಾವು ಓದೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ, ದಿನಕ್ಕೆ 1 ಗಂಟೆ ಆದ್ರೂ ನಾವು ಓದಿಗೆ ನಾವು ಸಮಯವನ್ನ ಮೀಸಲಿಟ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನ ಎಷ್ಟು ಅದ್ಭುತವಾಗಿರತ್ತೆ ಅಂತಂದ್ರೆ ಅಷ್ಟು ಅದ್ಭುತವಾಗಿರತ್ತೆ. ನಂದು ಒಂದು ಕೋಟ್ ಇದೆ ಮೇಡಮ್, ಏನು ಅಂತಂದ್ರೆ, ಬಹಳ ಎಷ್ಟು ಇಡೀ ಜೀವನದುದ್ದಕ್ಕೂ ಕೂಡ ಅದೇ ಕೆಲಸವಾಗಿ, ಏನೋ ಕೆಲಸ ಮಾಡಿದ್ರೆ ಅದೇ ಕೆಲಸವಾಗಿ ಓದಿದ್ರು ಕೂಡ ಮುಗಿಯದಷ್ಟು ಸಾಹಿತ್ಯ ಇದೆ ಇಡೀ ಪ್ರಪಂಚದಲ್ಲಿ. ಅಷ್ಟು ಬಹಳ ದೊಡ್ಡ, ಬಹಳ ಬ್ಯೂಟಿಫುಲ್ ಅಂತ ಸಾಹಿತ್ಯ ಇದೆ. ನಾವು ಬಹಳ ನೋಡಿ ಎಂಜಾಯ್ ಮಾಡಬೇಕಾದಂತ ಒಂದು ಬಹಳ ಅದ್ಭುತವಾದಂಥ ಒಂದು ಚಿತ್ರಕಲೆ ಇದೆ, ಹಲವಾರು ಜಾನಪದ ಕಲೆಗಳಿದೆ. ಇಷ್ಟೆಲ್ಲ ಕೂಡ ನಮ್ಮ ಮುಂದೆ ಇಷ್ಟೆಲ್ಲ ಕೆಲಸಗಳು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದ್ರೂ ಕೂಡ ನಾವು ಮಾನಸಿಕ ಖಿನ್ನತೆ, ಅಯ್ಯೋ ನನಗೆ ಬೇಸರ ಆಗ್ತಿದೆ, ನನಗೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ನಾನು ಅನ್ನುವಂಥ ಮಾತುಗಳನ್ನು ಹೇಳ್ತಾರಲ್ಲ, ಇದು ನಿಜವಾಗ್ಲೂ ಕೂಡ ನನ್ನ ಪ್ರಕಾರ ಇದೊಂದು ಬಹಳ ದೊಡ್ಡ ಅಪರಾಧ. ಓಕೆ ಸರ್, ನಿಮ್ಮ ಎಜುಕೇಶನ್ ಮಾಡುವಂತ ಸಂದರ್ಭದಲ್ಲಿ, ನಿಮ್ಮ ಕಾಲೇಜು ದಿನಗಳಲ್ಲಿ ಹೇಗೆ ನೀವು ಶಿಕ್ಷಣವನ್ನ ಪಡೆದುಕೊಳ್ಳುವ ಸಂದರ್ಭದಲ್ಲಿ ನಿಮಗೆ ಸಾಹಿತ್ಯ ಹೇಗೆ ಸಹಕಾರಿಯಾಗಿತ್ತು? ನಾನು ವಿಶೇಷವಾಗಿ ಮೇಡಮ್ ಹೇಳ್ಬೇಕು ಅಂತಂದ್ರೆ, ನಾನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪದವಿ ಮತ್ತೆ ಸ್ನಾತಕೋತ್ತರ ಪದವಿ ಎರಡೂ ಕೂಡ ಅಲ್ಲಿ ಮಾಡಿದ್ದು ನಾನು. ಅದು ಎಂಥ ವಿಶೇಷವಾದಂಥ ಕಾಲೇಜು ಅಂತಂದ್ರೆ, ಭಾಳ ಅಲ್ಲಿರುವಂತಹ ಎಲ್ಲ ಪ್ರಾಧ್ಯಾಪಕರು ಕೂಡ ನನಗೆ, ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿರುವಂತಹ ಪ್ರಾಧ್ಯಾಪಕರು ಕೂಡ ನನಗೆ ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ರು ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಮತ್ತು ಭಾಳ ಅತ್ಯುತ್ತಮವಾದಂಥ ಸ್ನೇಹಿತರು ನನಗೆ ಅಲ್ಲಿ ಸಿಕ್ಕರು. ಯಾವ ರೀತಿ ಅಂತಂದರೆ, ಅಲ್ಲಿ ಕಾಲೇಜಲ್ಲಿ ಪ್ರತಿಯೊಂದು ಯಾವುದೇ ಒಂದು ನಾನು ಓದಿದಂಥ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕು ಅಂತಂದ್ರೂ ಕೂಡ ನಾನು ಇರಲೇಬೇಕು. ಹಲವಾರು ಕಾಂಪಿಟೇಷನ್ಸು, ಈ ಸ್ಪರ್ಧೆಗಳು ನಡೆದಾಗ ವಿವಿಧ ಈ ಜಾನಪದ ಕಲೆಗಳು ಮತ್ತು ಜಾನಪದ ಗೀತೆ, ಭಾವಗೀತೆ, ಈ ರೀತಿಯ ಸ್ಪರ್ಧೆಗಳು ನಡೆದಾಗ ನನಗೇ ಗೊತ್ತಿಲ್ದಿರ ನಮ್ಮ ಸ್ನೇಹಿತರು ಹೆಸರು ಕೊಟ್ಬಿಡ್ತಿದ್ರು. ಮತ್ತೆ ಈಗ ನೀನು ಬರ್ಲಿಲ್ವಣಪ್ಪ, ನಿನ್ನ ಹೆಸರಿದೆ, ಇದು ಭಾವಗೀತೆ ಸ್ಪರ್ಧೆಯಲ್ಲಿ ನಿಮ್ಮ ಹೆಸರಿದೆ, ಜಾನಪದ ಗೀತ ಗಾಯನದಲ್ಲಿ ನಿಮ್ಮ ಹೆಸರಿದೆ ಅಂತೇಳಿ ಆಗ ಹೇಳ್ತಾ ಇದ್ರು. ನಾನು ಇನ್ನೇನು ಅರ್ಧ ಗಂಟೆ ಇರೋವಾಗ ನಾನು ಅವಾಗ ಪ್ರಾಕ್ಟೀಸ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ಯಾವುದು ಸ್ವರಚಿತ ಕವನ ವಾಚನ ಸ್ಪರ್ಧೆಯಲ್ಲಾಗಿರ್ಬೋದು, ನಾನು ಯಾವ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಲ್ಲಿ ಅಲ್ಲೆಲ್ಲ ಕೂಡ ಆಲ್ಮೋಸ್ಟ್ ಆಲ್ ಫಸ್ಟ್ ಪ್ರೈಸ್ಗಳು. ಅಂದರೆ ಅಷ್ಟು ಒಳ್ಳೆಯ ವಾತಾವರಣ ಇತ್ತು, ಎಲ್ಲದಕ್ಕೂ ಕೂಡ ಅವಕಾಶ ಇತ್ತು. ನಾನು ವಿದ್ಯಾರ್ಥಿ ನಾಯಕನಾಗೂ ಕೂಡ ಅಲ್ಲಿ ಕೆಲಸ ಮಾಡಿದ್ದೀನಿ. ಹಲವಾರು ವಿದ್ಯಾರ್ಥಿ ಸಮಸ್ಯೆಗಳನ್ನ ಪರಿಹರಿಸುವ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿತ್ತು. ಯಾವ ರೀತಿ ಅಂತಂದ್ರೆ, ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ಗೋಪಿ ಅಣ್ಣ ಅಂತ ನನ್ನ ಹತ್ರಕ್ಕೆ ಬರೋರು ಎಲ್ಲರೂ ಕೂಡ. ಆ ರೀತಿ ಬಹಳ ವಿಶೇಷವಾದ ಒಂದು ಮನೆಯ ವಾತಾವರಣವನ್ನ ನನ್ನ ಕಾಲೇಜು ನನಗೆ ಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲೇ ನಾನು ನನ್ನ ಸರ್ಕಾರಿ ಕಲಾ ಕಾಲೇಜಿನ ಬಗ್ಗೆ ಒಂದು ಹಾಡನ್ನು ಕೂಡ ಬರೆದಿದ್ದೆ.
ಯಾವ ರೀತಿ ಅಂತಂದ್ರೆ ನನ್ನ ಕಾಲೇಜಿನ ಬಗ್ಗೆ ನಾನೇ ಬರಿಬೇಕಾದಂತ ಒಂದು ಸಂದರ್ಭದಲ್ಲಿ ನೋಡಿ ಬಹಳ ವಿಶೇಷವಾಗಿದೆ. ಒಂದು ಎರಡು ಲೈನನ್ನ ಆಡ್ತೀನಿ ನಾನು. ಕಲಾ ಕಾಲೇಜು ಕಲಾ ಕಾಲೇಜು ಅಕ್ಷರ ಜೊತೆಗೆ ಬದುಕನು ಕಲಿಸೋ ಜೀವನ ಕಾಲೇಜು, ಇದು ಜೀವನ ಕಾಲೇಜು ಅನ್ನುವಂತ ಒಂದು ಹಾಡನ್ನು ಕೂಡ ಬರೆದಿದ್ದೆ. ಅಂದ್ರೆ ಅಕ್ಷರದ ಜೊತೆಗೆ ಜೀವನವನ್ನು ಕೂಡ ನನಗೆ ಕಲಿಸ್ಕೊಟ್ಟಿರುವಂತ ಒಂದು ಕಾಲೇಜ್ ಅದು. ಅಲ್ಲಿ ಬಹಳ ಅತ್ಯುತ್ತಮವಾದಂಥ ಸ್ನೇಹಿತರನ್ನು ಕೂಡ ಕೊಟ್ಟಿದೆ. ಯಾವ ರೀತಿ ಸ್ನೇಹಿತರು ಅಂತಂದ್ರೆ, ನಾನು ಹೇಗಿರಬೇಕು, ನನ್ನ ಬದುಕಿನ ಬಗ್ಗೆ ನನಗೆಷ್ಟು ಕಾಳಜಿ ಇದೆಯೋ ಅದಕ್ಕಿಂತ ಹೆಚ್ಚು ನನ್ನ ಸ್ನೇಹಿತರಿಗೆ ಕಾಳಜಿ ಇದೆ. ಈ ಬದುಕಿನ ಈ ಗ್ರಾಮದ ಕನಸು ಪುಸ್ತಕದ ಒಂದು ಪಯಣ ಏನಿದೆ, ಇದರಲ್ಲಿ ನನ್ನ ಹಲವಾರು ಸ್ನೇಹಿತರು ಕೂಡ ನನಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾಲೇಜು ದಿನಗಳನ್ನು ಬಹಳ ವಿಶೇಷವಾಗಿ ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಬಹಳ ಸುಂದರವಾಗಿತ್ತು ಸರ್ ನಿಮ್ಮ ಹಾಡು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಮತ್ತೆ ನಿಮ್ಮ ಕೃತಿಗೆ ಬರ್ತೀನಿ. ನೀವು ಒಂದು ವಿಷಯದ ಆಯ್ಕೆ ಹೇಗೆ ಮಾಡ್ತೀರಿ? ಈಗ ಗ್ರಾಮದ ಕನಸು ಅನ್ನೋದು ಒಂದು ಕಾನ್ಸೆಪ್ಟ್ ಆದ್ರೆ, ನೆಕ್ಸ್ಟ್ ನಿಮ್ಮ ಬರವಣಿಗೆಗೆ ಬೇರೆ ವಿಷಯಗಳನ್ನ ಹೇಗೆ ಹುಟ್ಕೊಳ್ಳುತ್ತೆ, ಆ ಕಾನ್ಸೆಪ್ಟ್ಸ್ ಹೇಗೆ ಅಂತ? ಬರವಣಿಗೆ ಅಥವಾ ಪುಸ್ತಕ ಅಂತ ಬಂದಾಗ ಮೇಡಮ್, ನನ್ನ ಪ್ರಕಾರ ಏನು ಅಂತಂದ್ರೆ, ಒಂದು ಯಾವುದೇ ಒಂದು ಸಾಹಿತ್ಯದ ಪ್ರಕಾರ ಆಗಲಿ ಅಥವಾ ಯಾವುದೇ ಒಂದು ಕೃತಿ ಆಗಲಿ, ಒಬ್ಬ ಮನುಷ್ಯನನ್ನ ಬದಲಾವಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇರಬೇಕು, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅಥವಾ ಸಮಾಜದಲ್ಲಿರುವಂತಹ ಯಾವುದಾದ್ರೂ ಒಂದು ಅಥವಾ ಹಲವು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡುವಂತಹ ಒಂದು ಚಿಂತನೆಗಳು ಅದರಲ್ಲಿ ಒಳಗೊಂಡಿರಬೇಕು. ಆ ನಿಟ್ಟಿನಲ್ಲಿ ನನ್ನ ಮುಂದಿನ ಕೃತಿಗಳು ಕೂಡ ಅಷ್ಟೇ ಸಮಾಜ ಮುಖಿಯಾಗೇ ಇರತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇಷ್ಟೆಲ್ಲ ಒಂದು ಆಶಾದಾಯಕ ಒಂದು ವ್ಯಕ್ತಿತ್ವ ಮೂಡಬೇಕು ಅಂದ್ರೆ, ರೂಪುಗೊಳ್ಳಬೇಕಂದ್ರೆ ಕುಟುಂಬ ಕೂಡ ತುಂಬಾ ಸಹಕಾರಿಯಾಗಿರ್ಬೇಕಾಗುತ್ತೆ. ಸೊ ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಮಾತಾಡೋದು? ಹೌದು ಮೇಡಮ್, ನನ್ನ ಕುಟುಂಬ, ನಾನು 6ನೇ ತರಗತಿಯಲ್ಲಿ ಇರಬೇಕಾದ್ರೇನೆ ನಾನು ತಂದೆಯನ್ನು ಕಳ್ಕೊಂಡೆ. ಆ ಸಂದರ್ಭದಿಂದ ಕೂಡ ನಮ್ಮ ತಾಯಿ ವೆಂಕಟಲಕ್ಷ್ಮಮ್ಮ ಅಂತ, ಅವರು ಮತ್ತೆ ನಮ್ಮ ತಂಗಿ ಪುಷ್ಪಲತಾ ಅಂತ, ಇವರು ನನಗೆ ಬಹಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾವ ರೀತಿ ಅಂತಂದ್ರೆ, ಅವರು ತುಂಬಾ ದೊಡ್ಡ ಸ್ವಾತಂತ್ರ್ಯ ಕೊಟ್ಟಿದ್ರಿಂದಾನೇ ನಾನು ಇಷ್ಟು ಸ್ವತಂತ್ರವಾಗಿ ಏನಾದರೂ ಒಂದಷ್ಟು ಕೆಲಸ ಮಾಡಕ್ ಸಾಧ್ಯ ಆಗ್ತಿದೆ ಅನ್ನೋಂಥ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಏನು ಮಾಡ್ತೀನೋ, ಯಾವುದೇ ಕೆಲಸ ಮಾಡಬೇಕಾದ್ರೆ ಆಯ್ತು ಮಾಡಪ್ಪ ಅಂತ ಮುಂಚೆನೆ ಕೆಲಸ ಮಾಡೋಕ್ಕಿಂತ, ನಾನು ಕೇಳೋಕ್ಕಿಂತ ಮುಂಚೆನೆ ಸಿದ್ಧ ಉತ್ತರ ಇರುತ್ತೆ, ಆಯ್ತು ನೀನು ಮಾಡು ಅಂತ. ಹಾಗಾಗಿ ನಮ್ಮ ತಾಯಿಯನ್ನ ಸ್ಮರಿಸ್ಕೊಳ್ಳಕ್ಕೆ ನಾನು ಬಯಸ್ತೇನೆ. ಯಾಕೆಂತಂದ್ರೆ ನನ್ನ ಗ್ರಾಮದ ಕನಸು ಪುಸ್ತಕವನ್ನ ನಮ್ಮ ತಾಯಿಗೆ ಅರ್ಪಣೆ ಮಾಡಿದ್ದೇನೆ. ಯಾಕೆಂತಂದ್ರೆ ಒಂದು ಹಳ್ಳಿ ಒಬ್ಬ ತಾಯಿ ಇದ್ದ ಹಾಗೆ. ಆ ತಾಯಿಯನ್ನ ಯಾವ ರೀತಿ ನೋಡ್ಕೊಂತೀವಿ ಅನ್ನೋದ್ರ ಬಗ್ಗೆನೆ ಹೆಚ್ಚು ಕಾಳಜಿ ವಹಿಸ್ಬೇಕಾಗತ್ತೆ. ಹಾಗಾಗಿ ಅಲ್ಲಿಯ ಪುಸ್ತಕ, ಗ್ರಾಮದ ಕನಸು ಪುಸ್ತಕ ಅಂತಂದ್ರೆ ಅದು ತಾಯಿಗೆ ಅರ್ಪಣೆ ಮಾಡಿದ ಬಹಳ ವಿಶೇಷವಾದಂಥ ಒಂದು ಸಂದರ್ಭ. ಮೊಟ್ಟಮೊದಲನೇ ಪುಸ್ತಕ ಕೂಡ ಹೌದು. ಹಾಗಾಗಿ ಮೊಟ್ಟಮೊದಲನೇ ಬಾರಿಗೆ ನಮ್ಮ ತಾಯಿಯನ್ನ ಹೆಚ್ಚು ಸ್ಮರಿಸ್ಕೊಳ್ಳಕ್ಕೆ ಬಯಸ್ತೇನೆ. ಹಾಗೇನೆ ನನಗೆ ಇಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದನೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ವೃತ್ತಿ ಜೀವನದ ಒಂದು ಗಡಿಬಿಡಿ ಅಥವಾ ಬಿಸಿ ಶೆಡ್ಯೂಲ್ ಅಲ್ಲಿ ಸಾಹಿತ್ಯಕ್ಕೆ ಹೇಗೆ ಸಮಯ ಮೀಸಲಿಡ್ತೀರಿ? ಮತ್ತೆ ಸಾಹಿತ್ಯಕ್ಕೆ ನೀವು ತೆರೆದುಕೊಂಡಿದ್ದು ಯಾವಾಗ? ಅದಕ್ಕೆ ಸಮಯ ನಿರ್ವಹಣೆ ಹೇಗೆ ಅಂತ? ನೋಡಿ ಮೇಡಮ್, ನಮಗೆ ಈ ಒಂದು ಬ್ಯುಸಿ ಲೈಫ್ ಅಂತ ಕರಿತೀವಿ ನಾವು ಕ್ಯಾಶುವಲ್ ಆಗಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬಳಸುವಂತ ಪದ ಏನಂದ್ರೆ ಬ್ಯುಸಿ ಲೈಫ್. ಯಾವುದಾದ್ರೂ ಏನಾದ್ರೂ ಸಮಯ ಕೇಳಿದಂತಹ ಸಂದರ್ಭದಲ್ಲಿ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ನಾನು ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಎಲ್ಲರೂ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಟೈಮ್ ಯಾರಿಗಿರಲ್ಲ ಗೊತ್ತಾ? ಯಾರು ಈ ಭೂಮಿ ಮೇಲೆ ಇರಲ್ವೋ ಅವ್ರಿಗೆ ಟೈಮ್ ಇರಲ್ಲ, ಹೌದಲ್ವಾ? ಯಾರು ಈ ಭೂಮಿ ಮೇಲೆ ಇರ್ತಾರೆ ಎಲ್ರಿಗೂ ಕೂಡ ಸಮಯ ಇದೆ, ನಮ್ಗೆಲ್ರಿಗೂ ಕೂಡ ಸಮಯ ಇದೆ, ಎಲ್ರಿಗೂ 24 ಗಂಟೆ ಇದೆ. ಎಲ್ಲ ಕೆಲಸಗಳನ್ನು ಕೂಡ ಖಂಡಿತವಾಗೂ ನಿರ್ವಹಣೆ ಮಾಡ್ಬೋದು. ಹಾಗಾಗಿ ನನ್ನ ಕೆಲಸ ಇದು ಸ್ಪೆಷಲ್, ಇದು ವಿಶೇಷವಾದಂಥ ಕೆಲಸ ಅಂತ ಅಂದುಕೊಂಡಾಗ ನಾವು ಅದಕ್ಕೆ ಸಮಯ ಕೊಡಬೇಕಾಗತ್ತೆ ನಾವು. ಆದರೆ ಖಂಡಿತವಾಗೂ ಹಾಗಿಲ್ಲ. ಹೇಗೆ ಅಂತಂದ್ರೆ, ನಾವು ಯಾವುದೇ ಕೆಲಸವನ್ನ ಇದು ಬಹಳ ಆಸಕ್ತಿಯಿಂದ ಯಾವುದೇ ಕೆಲಸವನ್ನ ನಾವು ಆಸಕ್ತಿಯಿಂದ ಮಾಡಬೇಕಾದ್ರೆ ನಾವು ಖಂಡಿತವಾಗ್ಲೂ ಕೂಡ ನಮಗೆ ಗೊತ್ತಿಲ್ಲದೆ ಅದಕ್ಕೆ ಸಮಯ ಮೀಸಲಾಗಿ ಇಟ್ಕೊಂತೀವಿ. ಮತ್ತೆ ಸಮಯವನ್ನ ನಾವು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಬಳಸುವಂಥ, ಈಗ ಪೋಮೋಡೋರೋ ಟೆಕ್ನಿಕ್ ಅಂತ ಕೂಡ ಬಂದಿದೆ, ಹಲವಾರು ಟೆಕ್ನಿಕ್ಸ್ ಬಂದಿದೆ, ತಂತ್ರಗಳು ಬಂದಿದೆ, ಸಮಯವನ್ನು ಹೇಗೆ ನಿರ್ವಹಿಸಬೇಕು ಅಂತ. ಅದಕ್ಕೆ ಪೋಮೋಡೋರೋ ಟೆಕ್ನಿಕ್ ಅಂತಿದೆ. ಅಂದರೆ 25 ನಿಮಿಷ ಕೆಲಸ ಮಾಡಬೇಕು, 5 ನಿಮಿಷ ರೆಸ್ಟ್ ತಗೋಬೇಕು ಅನ್ನೋಂಥ ಈ ಥರದ್ದೆಲ್ಲ. ಅಂದರೆ
ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಸಮಯ ನಿರ್ವಹಣಾ ಪಟ್ಟಿಯನ್ನು ನಾವು ತಯಾರಿಸಿಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ನಮಗೆ ಖಂಡಿತವಾಗೂ ಸಮಯ ಇಲ್ಲ ಅನ್ನುವಂತಹ ಮಾತನ್ನು ಯಾರು ಕೂಡ ಬಳಸಬಾರ್ದು ಅಂತಾನೆ ನಾನು ಹೇಳ್ತೀನಿ. ಸರ್, ನಿಮ್ಗೆ ಒಂದಷ್ಟು ಪುಸ್ತಕಗಳ ಪ್ರಭಾವ ಬೀರಿದ್ದು ಅಥವಾ ನೀವು ಇಷ್ಟಪಟ್ಟು ಓದುವಂತಹ ಲೇಖಕರ ಸಾಹಿತ್ಯ ಯಾವ್ದಾದ್ರು ಇದ್ರೆ, ಲೇಖಕ ಪುಸ್ತಕಗಳು ಯಾವ್ದಾದ್ರು ಇದ್ರೆ ಅದನ್ನ ಹೇಳ್ಬೋದಾ, ಹೆಸರು? ಖಂಡಿತ ಮೇಡಮ್, ನನಗೆ ಹಲವಾರು ಸಾಹಿತಿಗಳ ಜೊತೆಗೆ ಹಲವಾರು ಸಮಾಜ ಸುಧಾರಕರು ಬೇರೆ ಬೇರೆ ಪ್ರಕಾರಗಳಲ್ಲಿ ನನಗೆ ಆಸಕ್ತಿ. ಸಾಹಿತ್ಯ ಓದುವಿಕೆಯ ಒಂದು ಸಂದರ್ಭ ಬಂದಾಗ ನನಗೆ ಕನ್ನಡ ಸಾಹಿತ್ಯದ ಎಲ್ಲ ಲೇಖಕರು ಮತ್ತು ಕವಿಗಳ ಒಂದು ಪರಿಚಯನೂ ಕೂಡ ಆಗಿದೆ. ಅದರ ಜೊತೆಗೆ ಮುಖ್ಯವಾಗಿ ನಾನು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಶೇಕ್ಸ್ಪಿಯರ್ನ ಒಳಗೊಂಡಂತೆ ಎಲ್ಲ ಇಂಗ್ಲಿಷ್ ಸಾಹಿತ್ಯದ ಒಂದು ಪ್ರಭಾವ ಭಾಳ ಹೆಚ್ಚಿದೆ ಮೇಡಮ್. ಅದರ ಜೊತೆಗೆ ತತ್ವಜ್ಞಾನಿಗಳಾದಂಥ ಓಶೋ ರಜನೀಶ್ ಅವರ ಒಂದು ಕೃತಿಯನ್ನು ನಾನು ಸಜೆಸ್ಟ್ ಮಾಡ್ತೇನೆ. ನಾನು ಓದಿದ 100 ಪುಸ್ತಕಗಳು ಅಂತ ಒಂದು ಭಾಳ ವಿಶೇಷವಾದಂಥ ಒಂದು ಪುಸ್ತಕ ಇದೆ. ಅಂದರೆ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಭಾಳ ವಿಶೇಷವಾದಂಥ ಒಂದು ಸಾಹಿತಿಗಳು, ಚಿಂತಕರ ಒಂದು ಪ್ರಸ್ತಾಪ ಅದರಲ್ಲಿ ಬರುತ್ತೆ. ಹಾಗಾಗಿ ಇಂತಹ ಒಂದು ಕೃತಿಗಳು ಓದೋದ್ರಿಂದ ನನ್ನಲ್ಲಿ ಹೆಚ್ಚು ಸಮಾಜಮುಖಿಯಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಗೊತ್ತಿಲ್ದಿರ ನಾವು ಹಲವಾರು ತಪ್ಪು ವಾಕ್ಯಗಳನ್ನು ನಾವು ಉಚ್ಚಾರಣೆ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಸ್ವಾರ್ಥಿ ಅವನು ಸ್ವಾರ್ಥಿಯಪ್ಪ ಅಂತ ಇರ್ತೀವಿ. ನನ್ನ ಪ್ರಕಾರ ಸ್ವಾರ್ಥ ಅನ್ನೋದು ಕೂಡ ಬಹಳ ಒಳ್ಳೆ ಪದ. ಯಾವ ರೀತಿ ಅಂತಂದ್ರೆ ನಾನು ಕೊಟ್ಟಿರುವಂತ ಒಂದು ಅದಕ್ಕೆ ಅರ್ಥ ಕೊಟ್ಟಿರುವಂತದ್ದು ವಿಶ್ಲೇಷಣೆ ಮಾಡೋದಾದ್ರೆ, ಸ್ವ ಅಂತಂದ್ರೆ ನಾನು, ಅರ್ಥ ಅಂತಂದ್ರೆ ಕಣಜ, ಸಂಪತ್ತು ಅಂತ. ಅಂದ್ರೆ ನಾವು ಸ್ವಾರ್ಥಿಗಳಾಗ್ಬೇಕು. ನಿಜವಾಗ್ಲೂ ಕೂಡ ಯಾವ ರೀತಿ ಸ್ವಾರ್ಥಗಳಾಗ್ಬೇಕು ಅಂತಂದ್ರೆ, ಅದು ಜ್ಞಾನ ಆಗ್ಬೋದು, ಅದು ಸಂಪತ್ತಾಗ್ಬೋದು, ಯಾವುದೇ ವಿಚಾರ ಆಗಿರ್ಬೋದು. ನಾವು ಎಷ್ಟು ಕೊಟ್ಟರೂ ಕೂಡ ಕರಗದ ಕಣಜವಾಗಬೇಕು, ನಾವು ಟ್ರೆಜರ್ ಆಗಬೇಕು ಅನ್ನುವಂತಹ ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ನೋಡಿ, ಹಲವಾರು ವಿಚಾರಗಳನ್ನ ತಪ್ಪಾಗಿ ಮಾತಾಡ್ತಾ ಇರುತ್ತೆ. ಎಕ್ಸಾಂಪಲ್ ಏನಂದ್ರೆ, ನಾನು ಕೋಪ ಬರುತ್ತೆ ಅಂತ. ಎಲ್ಲಿಂದ ಬರುತ್ತೆ? ಆಕಾಶದಿಂದ ಮೇಲೆಯಿಂದ ಬರುತ್ತಾ ಅಥವಾ ಭೂಮಿಯಿಂದ ಸೀಳ್ಕೊಂಡು ಬರುತ್ತೆ? ಎಲ್ಲಿಂದ ಬರಲ್ಲ. ನಾವು ಕೋಪ ನಾವೇ ಮಾಡ್ಕೊಂತೀವಿ. ಹಾಗಾಗಿ ಹಲವಾರು ತಪ್ಪು ವಾಕ್ಯಗಳನ್ನು ಕೂಡ ನಾವು ಮಾತಾಡ್ತಿರ್ತೀವಿ. ಮತ್ತೆ ಸಿದ್ಧ ವಾಕ್ಯಗಳನ್ನೇ ನಾವು ರಿಪೀಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಯುವಕರಲ್ಲೇ ಆಗಲಿ, ಬರಹಗಾರರಲ್ಲೇ ಆಗಲಿ, ಹಲವಾರು ಈ ರೀತಿಯ ಒಂದು ಸಮಾಜದಲ್ಲಿ ಈಗಾಗಲೇ ಇರುವಂತಹ ಒಂದು ತಪ್ಪು ವಿಶ್ಲೇಷಣೆಗಳನ್ನ ಅಥವಾ ತಪ್ಪು ವಿಚಾರಗಳನ್ನ ನಾವು ಅರ್ಥೈಸುವ ಒಂದು ನಿಟ್ಟಿನಲ್ಲಿ ನಮ್ಮ ಬರವಣಿಗೆಗಳು ಮತ್ತೆ ನಮ್ಮ ಸಾಹಿತ್ಯ ಇರಬೇಕು ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಖುಷಿ ಆಯ್ತು ಸರ್, ನಿಮ್ಮೊಟ್ಟಿಗೆ ಒಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಒಂದಷ್ಟು ನಾನು ಕೂಡ ಕಲಿತೆ. ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು. ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ವಿಶೇಷವಾಗಿ ನಿಮ್ಮ ಬುಕ್ ಬ್ರಹ್ಮ ಚಾನಲ್ ಏನಿದೆ, ಇದು ಭಾಳ ವಿಶೇಷವಾದಂಥ ಚಾನಲ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಲವಾರು ಯುವಕರಿಗೆ, ಹಲವಾರು ಓದುಗರಿಗೆ ಇದು ಭಾಳ ಅಚ್ಚುಮೆಚ್ಚಿನ ಚಾನಲ್ ಆಗಿದೆ. ಇದೇ ರೀತಿಯ ನಿಮ್ಮ ಕೆಲಸ ಮುಂದುವರಲಿ ಅಂತ ಬಯಸ್ತೇನೆ. ಧನ್ಯವಾದಗಳು. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಹಾಗೂ ವಿಡಿಯೋಗಳಿಗಾಗಿ ನಮ್ಮ ಬುಕ್ ಬ್ರಹ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡಿ. ಧನ್ಯವಾದಗಳು.